ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢೇಶ. ಅಕಾರಣ ಕರುಣಾಶಾಲಿ ಅನ್ವಿತ್ಯ ಬಾಂಧಿ ಭಕ್ತರ ಪಾಲಿನ ಕಾಮಹೇಯವಾದ ಪರಮ ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಮನೋವಾಕ್ಕಾಯಗಳಿಂದ ನಮಿಸಿ ಕ್ಷೇತ್ರದ ಸಮಸ್ತ ದೇವತೆಗಳಿಗೂ ಶರಣಾಗಿ ಪ್ರಿಯ ಪುಣ್ಯಾತ್ಮರೇ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಪ್ರತಿಯೊಬ್ಬ ಮನುಷ್ಯನ ಪ್ರವೃತ್ತಿ, ಅಪೇಕ್ಷೆ, ಇಚ್ಛೆ ಏನು ಅಂದರೆ ಸುಖಂ ಮೇಷ ದುಃಖಂ ಮಾಭೂದಿತಿ ಸರ್ವೇಷಾಂ ಇಚ್ಛಾವರ್ತ. ಪ್ರತಿಯೊಬ್ಬ ಮನುಷ್ಯನ ಇಚ್ಛೆ ಏನು ಅಂದರೆ ಸದಾ ನಾ ಸುಖಿಯಾಗಬೇಕು, ದುಃಖ ನನಗೆ ಎಂದೂ ಬರಬಾರದು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಇಚ್ಛೆ. ಕೇವಲ ಇಚ್ಛಾ ಮಾತ್ರಕ್ಕೆ ಮನುಷ್ಯನ ಸಮಸ್ತ ಇಚ್ಛೆಗಳು ಪೂರ್ತಿ ಆಗ್ತಾವಂತ ನೀವು ಕೇಳಿಲ್ಲ, ನೀವು ಅನುಭವಿಸಿಲ್ಲ. ಅದು ಸಾಧ್ಯನೇ ಇಲ್ಲ. ಯಾಕ್ರಿ ಸ್ವಾಮಿ ನಾವು ಇಷ್ಟು ಪ್ರಯತ್ನ ಮಾಡ್ತೇವೆ ಸುಖಕ್ಕಾಗಿ, ಲಾಭಕ್ಕಾಗಿ, ಕೀರ್ತಿಗಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವಲ್ಲ, ಹುಟ್ಟು ಮೇಲೆ ಸಾಯುವ ತನಕ ಜನ್ಮ ಜನ್ಮಾಂತರ. ಪರಂತು ಅಂದ್ರೆ ಅರ್ಥೇನು? ಅದು ನಮ್ಮ ಕೈ ಸಿಗಲಿಲ್ಲ. ಯಾವಾಗ ಇಚ್ಛಾ ಪೂರ್ತಿ ಆಗುವುದಿಲ್ಲ ಆ ಕಾಲಕ್ಕೆ ಮನುಷ್ಯನ ದುಃಖಗಳು ಬಯಸದಿದ್ದರೂ ಬರ್ತಾವೆ, ನಾವು ಬ್ಯಾಡ ಅಂದರೂ ಬರ್ತಾವೆ. ಯಾಕೆ? ಕೃತಂ ಕರ್ಮ ಶುಭಾಶುಭ. ತಾನು ಮಾಡಿದ ಕರ್ಮಗಳು ನಾವು ಅಪೇಕ್ಷೆ ಇಲ್ಲ. ಸಿಕ್ಕಂಗೆ ಊಟ ಮಾಡು ಮನುಷ್ಯ ಜಡ್ಡು ಬರಲಿ ಅಂತ ಅಪೇಕ್ಷೆ ಇಲ್ಲ, ಪರಂತು ಬರ್ತದೆ ಜಡ್ಡು. ಯಾರು ಜಡ್ಡು ಅಪೇಕ್ಷೆ? ಬರ್ತದೆ ಜಡ್ಡು. ಯಾಕೆ? ನೀನು ವಿಧಿವಿಧಾನದಿಂದ ಶರೀರವನ್ನು ರಕ್ಷಣೆ ಮಾಡಿಲ್ಲ. ನಿನ್ನ ಊಟ ನೋಟ ಕೂಟದಲ್ಲಿ ತಪ್ಪು ಆಗ್ಯಾವ ಅಂತ ತಿಳ್ಕೊಂಡು ಮನುಷ್ಯನಿಗೆ ದುಃಖ ಮರಣಗಳು ಕರೆಯದಲ್ಲಿ ತಾವೇ ಬರ್ತಾವೆ. ಆದ್ದರಿಂದ ಮಹಾತ್ಮರು ಹೇಳ್ತಾರೆ, ಹೇಗೆ ದುಃಖ ನಾವು ಕರೆಯದಲ್ಲೇ ಬರ್ತದೆ, ಮತ್ತು ಸುಖನೂ ಯಾಕೆ ಬರಬಾರ್ದು? ಅದು ಬರಬೇಕಲ್ಲ. ದುಃಖ ಯಾವ್ರ ಅಪೇಕ್ಷೆ ಮಾಡ್ಯಾನ, ರೋಗಕ್ಕೆ ಯಾವ್ರ ಅಪೇಕ್ಷೆ ಮಾಡ್ಯಾನ, ಬರ್ತಾವೆ. ಪರಂತು ಆರೋಗ್ಯಕ್ಕೆ ತಾನೇ ದುಃಖ, ರೋಗ ಬಂದಂಗೆ ತಾನೇ ಬರಲಿ ಅಂದ್ರೆ ಆರೋಗ್ಯ ಬರುವುದಿಲ್ಲ. ದುಃಖ ಬಂದಂಗೆ ಸುಖನೂ ತಾನೇ ಬರಲಿ ಅಂದ್ರೆ ಬರಂಗಿಲ್ಲ. ಅದಕ್ಕೆ ಪ್ರಯತ್ನ ಅತ್ಯಂತ ಅವಶ್ಯಕ ಅದ. ಅದಕ್ಕೆ ಶಾಸ್ತ್ರ ಪರಮಾತ್ಮ ದುಃಖದಿಂದ ದೂರ ಆಗಲಿಕ್ಕೆ, ಜನ್ಮ ಮರಣದಿಂದ ದೂರ ಆಗಲಿಕ್ಕೆ ಪರಮಾತ್ಮ ಮಾನವ ದೇಹವನ್ನು ನಮ್ಗೆ ಕೊಟ್ಟಿದ್ದಾನೆ. ನೀನು ಪ್ರಯತ್ನ ಮಾಡು, ದುಃಖ ತಾನೇ ಬರ್ತಾವ. ನಿದ್ದೆ ಮಾಡಕ್ಕೆ ಪ್ರಯತ್ನ ಜರುರತಿ, ನಿದ್ದೆ ತಾನೇ ಬರ್ತಾವೆ. ಎಚ್ಚರಕ್ಕೆ ಪ್ರಯತ್ನ ಮಾಡೋದು ಪಾಪ ಮನುಷ್ಯನಿಂದ ಸ್ವಾಭಾವಿಕವಾಗಿ ಆಗ್ತಾವ, ಪ್ರಶ್ನೆನೇ ಇಲ್ಲ. ಅದಕ್ಕೆ ಪುಣ್ಯ ಮಾಡಕ್ಕೆ ಮನುಷ್ಯನಿಗೆ ಪ್ರಯತ್ನ ಮಾಡ. ಆದರೆ ಮನುಷ್ಯ ಇಂಥ ಮೂರ್ಖ ಅದಾನೆ. ಆಯ್ತು ರೀ, ದೇವ್ರು ಹೆಂಗದಕ್ಕೆ ಹಂಗೆ ದೇವ್ರನ್ನೇ ಎಲ್ಲ ಕೊಡ್ಲಿ ಅಂತ ನಮ್ಮ ಹಣೆ ಬರದಾಗಿಲ್ಲ. ದೇವ್ರು ನಮ್ಮ ಮೇಲೆ ದಯ ಮಾಡೋಲ್ಲ, ಗುರು ನಮ್ಮ ಮೇಲೆ ಕೃಪಾ ಮಾಡಂಗಿಲ್ಲ ಅಂತ ಎಷ್ಟೋ ಮೂರ್ಖರು ಈ ಮಾತನ್ನು ಆಡುವುದನ್ನು ನೀವು ಕೇಳ್ತೀರಿ. ಪಾಪ ಪ್ರಯತ್ನ ಪೂರ್ವಕವಾಗಿ ಮಾಡ್ತೀವಿ. ಕಳ್ತನ ತಾನೇ ಅದೇನು ಮಾಡ್ತೇವೆ, ರೋಗ ತಾನೇ ಬರ್ತದೆ, ಏನು ಚಿಂತೆ? ಕೆಟ್ಟ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ, ಚಲೋ ಕೆಲಸ ದೇವರು ನಮ್ಮ ಮೇಲೆ ಕೃಪಾ ಮಾಡಲಿ, ಗುರು ಕೃಪಾ ಮಾಡಲಿ. ಇದು ಎಂಥ ತುಚ್ಛ ಬುದ್ಧಿ, ಹೀನ ಬುದ್ಧಿ, ದರಿದ್ರ ಬುದ್ಧಿ ಈ ಮನುಷ್ಯನಿಗೆ ಇರ್ತದಲ್ಲ. ಅದಕ್ಕಂತಾರೆ ಪ್ರಯತ್ನ ಬೇಕು. ದುಃಖ ಬಂದಂಗೆ ದುಃಖಕ್ಕೂ ಬರೋಕ್ಕೆ ಏನೋ ಕಾರಣ ಅದ. ಈ ಜನ್ಮದಲ್ಲಿಲ್ಲ, ಮುಂದಿನ ಜನ್ಮದಲ್ಲಿ, ಹಿಂದಿನ ಜನ್ಮ ಏನಾರ ಮಾಡಿರ್ಬೇಕು, ಕಾರಣದಿಂದ ಬರ್ತದೆ. ವಿನಾ ಕಾರಣ ಕಾರ್ಯಂ ನೋತ್ಪದ್ಯತೆ.
ಕಾರಣ ಇಲ್ಲದೆ ಕಾರ್ಯ ಆಗುವುದನೇ ಇಲ್ಲ. ಆ ಕಾರಣ ನಮಗೆ ಗೊತ್ತಿರಲಿಕ್ಕಿಲ್ಲ. ಅದ ಕಾರಣ ಕಾರಣ ಇಲ್ಲದೆ ಯಾವುದೂ ಆಗುವುದಿಲ್ಲ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ನಿನ್ನ ಜೀವನದಲ್ಲಿ ಸದಾ ಸುಖವನ್ನೇ ಅಪೇಕ್ಷೆ ಮಾಡ್ತಿಯಲ್ಲ, ಹೇ ಪರಮಾತ್ಮ ನನಗೆ ಸುಖ ಕೊಡಬೇಕು, ಆನಂದ ಕೊಡಬೇಕು, ಶಾಂತಿ ಕೊಡಬೇಕು ನಾವು ಅಪೇಕ್ಷೆ ಮಾಡ್ತೇವೆ. ಪ್ರಯತ್ನ ಎಷ್ಟು ಮಾಡಿದ್ದೇವೆ? ಅದು ವಿಚಾರ ಮಾಡಿದ್ದೀವಿ? ಇಲ್ಲ. ಉದ್ಯಮೇನೈ ಸಿದ್ಧಂತೆ ನ ಮನೋರಥ ಹಿ. ಶಾಸ್ತ್ರ ಹೇಳ್ತದೆ, ಉದ್ಯಮೇನೈ ಸಿದ್ಧಂತಿ ಕಾರ್ಯಾಣಿ ನ ಮನೋರಥ ಹಿ. ಕೇವಲ ಮನಸ್ಸಿನಾಗ ಮಡಿಗೆ ಮಾಡಿದ್ರೆ ಏನು ಹೊಟ್ಟೆ ತುಂಬಂಗಿಲ್ಲ. ಅದು ಕಣ್ಣು ಮುಚ್ಚಿ ಶಾವಿಗೆ ಹಾಕ್ರಿ, ಒಲೆ ಮೇಲೆ ನೀರು ಇಡ್ರಿ, ಶಾವಿಗೆ ಹಾಕ್ರಿ, ಎಲ್ಲ ಕುದಿಸ್ರಿ, ಸಕ್ಕರೆ ಹಾಕ್ರಿ, ತುಪ್ಪ ಹಾಕ್ರಿ, ಹೊಟ್ಟೆ ತುಂಬುತ್ತದ? ಹೊಟ್ಟೆ ತುಂಬಂಗಿಲ್ಲ. ಕಾರ್ಯ ಮಾಡಬೇಕು. ಮನುಷ್ಯನ ಜೀವನದಲ್ಲಿ ಸುಖ ದುಃಖಗಳು ಮನುಷ್ಯನಿಗೆ ಬರ್ತಾವೆ, ನೀ ಮಾಡೋದ್ರಿಂದನೇ ಬರ್ತಾವೆ. ಅದಕ್ಕೆ ಮಹಾತ್ಮರು ಮಾಡು, ಮಾಡಿದಲ್ಲದೆ ಆಗದು, ಮಾಡಲಾರ್ದೆ ಏನು ಕೆಲಸ ಆಗಿಲ್ಲ. ಎಲ್ಲ ಮಾಡ್ತಾ ಇದ್ದಿ. ಪರಮಾತ್ಮ ಬಗ್ಗೆ ಮಾಡೋದಕ್ಕೆ ದೇವ್ರು ನಮ್ಮ ದಯ ಇದ್ರೆ ಅವನೇ ಮಾಡ್ತಾನೆ. ಎಲ್ಲ ದೇವ್ರು ಮಾಡ್ತಾನೆ. ಗುರುಕೃಪಾ ಇದ್ರೆ ಅವನೇ ಮಾಡ್ತಾನೆ. ಮತ್ತು ಉಳಿಕೆವು ಹಾಗೇನು, ಗುರುಕೃಪಾ ಇದ್ರೆ ಹೊಲ ಬೆಳೀತದೆ, ದೇವ್ರ ಕೃಪಾ ಇದ್ರೆ ಹೊಲ ಬೆಳೀತದೆ. ಮನೆಗೆ ಕುಂಡ್ರು ಹಂಗೇನ್ರಿ ನಾನು ಮಾಡ್ಲಾರ್ದು ಹೆಂಗಾಗ್ತದೆ? ಇವೆಲ್ಲ ದೇವ್ರ ಕೃಪಾ ಬೇಕು, ಗುರು ಕೃಪಾ ಬೇಕು. ಮನುಷ್ಯ ಇಷ್ಟು ಮೋಸ ಮಾಡ್ತಾನೆ ಪರಮಾತ್ಮನಿಗೆ ಅಲ್ಲ, ನಿನ್ನ ಮನಸ್ಸಿಗೆ ಮೋಸ ಮಾಡ್ತಾನೆ, ತನಗೆ ತಾನೇ ಮೋಸ ಮಾಡ್ತಾನೆ. ತನಗೆ ಗೊತ್ತದ ಸಂಸಾರ ನಾ ಮಾಡಲಾರ್ದೆ ಆಗಿಲ್ಲ ಅಂತಾನೆ. ದೇವ್ರ ಕೆಲಸ ಅವ್ನು ಕೃಪಾ ಮಾಡ್ಬೇಕ್ರಿ. ನೀನೇ ನಿನ್ನ ಮನಸ್ಸಿಗೆ ನಾನೇ ನನಗೆ ಹಗೆಯಯ್ಯ, ನಾನೇ ನನಗೆ ಮಿತ್ರನಯ್ಯ. ಶರಣರು ಹೇಳ್ತಾರೆ, ನನಗೆ ನಾನೇ ವೈರಿ, ನನಗೆ ನಾನೇ ಮಿತ್ರ. ಶಾಸ್ತ್ರ ಹೇಳ್ದಂಗೆ ನಡೆದಿ ನೀ ಮಿತ್ರ ಇದ್ದಿ, ಅದಕ್ಕೆ ವಿರುದ್ಧವಾಗಿ ನಡೆದಿ ನಿನಗೆ ನೀನೇ ವೈರಿ. ನರಕಕ್ಕೆ ಕರ್ಕೊಂಡು ಹೋಗೋ ನೀನೇ, ಸ್ವರ್ಗಕ್ಕೆ ಕರ್ಕೊಂಡು ಹೋಗೋನು ನೀನೇ. ದುಃಖಕ್ಕೂ ನೀನೇ, ಸುಖಕ್ಕೂ ನೀನೇ ಕಾರಣದ. ಅದಕ್ಕೆ ಪುಣ್ಯಾತ್ಮರೇ, ನಾವೆಲ್ಲರೂ ಕೂಡ ಪ್ರತಿಯೊಬ್ಬ ಮನುಷ್ಯ ಸುಖವನ್ನು ಅಪೇಕ್ಷೆ ಮಾಡ್ತಾನೆ. ದುಃಖ ಬೇಡ, ಸುಖ ಬೇಕು. ನನಗೆ ಸದಾ ಸಮಾಧಾನ ಬೇಕು, ಶಾಂತಿ ಬೇಕು. ಅದಕ್ಕೆ ಎದ್ದ ಮೇಲೆ ಮಲಗು ತನಕ, ಹುಟ್ಟಿದ ಮೇಲೆ ಸಾಯುವ ತನಕ ಪ್ರಯತ್ನ ಮಾಡ್ತಾನೆ ಅದಾನೆ. ಪರಂತು ಅಂದರೆ ಆ ಸುಖ, ಆ ಶಾಂತಿ ನನ್ನ ವಯಸ್ಸು ಹೋದಂಗೆ ಮತ್ತಿಷ್ಟು ದೂರ ಹಾಕೋತೆ ಹೋಗ್ಯದ ವಿನ ಸಮೀಪ ಬಂದಿಲ್ಲ. ಸಣ್ಣ ವೀರ ಎಷ್ಟು ಶಾಂತಿ ಇತ್ತು ನಿಮಗೆ? ಎಷ್ಟು ಶಾಂತಿ ಇದ್ರಿ? ಯಾರು ವೈರಿ ಇಲ್ಲ, ಯಾರು ಹೊಡೆದವರು ಅಷ್ಟೇ, ಕೊಟ್ಟವರು ಅಷ್ಟೇ, ಪ್ರೇಮದವರು ಅಷ್ಟೇ, ಬೇಗಳು ಎಷ್ಟು ಶಾಂತಿ ಇದ್ದೀರಿ. ಎಷ್ಟೆಷ್ಟು ಬೆಳೆದ್ರಿ ಅಷ್ಟು ಹಾಳಾದೇವಲ್ಲ ನಾವು, ಅಷ್ಟು ಹಾಳಾದೇವಲ್ಲ. ದೊಡ್ಡವರಾದಂಗೆ ರಾಗ, ದ್ವೇಷ, ಲೋಭ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಛೇ ಅರಿಷಡ್ ವರ್ಗಗಳ ಮಧ್ಯದಲ್ಲಿ ಸಿಕ್ಕು ಹೆಂಗೆ ಮಸಳಿ ಬಾಯಾಗ ಸಿಕ್ಕ ಮನುಷ್ಯ ಒದ್ದಾಡ್ತಾನೆ, ಹಂಗೆ ಈ 6 ಬಾಯಾಗ ನಾವು ಸಿಕ್ಕಿದ್ದೀವಿ. ಒದ್ದಾಡ್ತೇವೆ. ಅದರಿಂದ ಹೊರಗೆ ಬರೋದು ಅಷ್ಟು ಸುಲಭ ಅಲ್ಲ. ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರ ಇವುಗಳಿಂದ ಇವು 6 ಇದರ ಬಾಯಾಗ ಮಸಳಿ ಬಾಯಾಗ ಸಿಕ್ಕಿ ಅಂದ್ರೆ ನಿನಗೆ ಹೊರಗೆ ಬರೋದು ಭಾಳ ಕಷ್ಟ. ನಮಗೆ ಗೊತ್ತಿದ್ದರೂ ದುಃಖದ ಸಾಧನ ಮಾಡ್ತೇವೆ ನಾವು. ತಿಳಿದು ಮಾಡ್ತೇವೆ. ತಿಳಿಲಿಲ್ಲ ಅಂದ್ರೆ ಮಾತು ಬೇರೆ. ತಿಳಿದು ಮಾಡ್ತೇವೆ, ದುಃಖದ ಕೆಲಸ ಮಾಡ್ತೇವೆ. ಪರಂತು ನಮಗೆ ಸುಖದ ಸಾಧನ ನಾವು ಮಾಡಂಗಿಲ್ಲ. ಸರಳ ದುಃಖಕ್ಕೆ ರೊಕ್ಕ ಬೇಕು. ರೊಕ್ಕ ಇಲ್ಲ ದುಃಖ ಹಂಗಿಲ್ಲ. ಸರಿ ಹಂಗೆ ಖುಷಿ ಕೊಡ್ತಾರೆ. ಇನ್ನೊಬ್ರು ಕೊಲಿ ಹಂಗೆ ಹಾಕದೆ, ಕಳ್ತನ ಹಂಗೆ ಹಾಕದೆ. ಪಾಪಕ್ಕೆ ಬಹಳ ಹತ್ತದ ಕೆಲಸ, ಪುಣ್ಯಕ್ಕೆ ಏನು ಹತ್ತಂಗಿಲ್ಲ. ಪರಂತು ಮಾಡಂಗಿಲ್ಲ ಮನುಷ್ಯ. ಸಮಯ ಖರ್ಚು ಮಾಡಿ, ರೊಕ್ಕ ಖರ್ಚು ಮಾಡಿ ಹೆಸರು ಕೆಡಿಸ್ಕೊಂಡು ಪಾಪ ಮಾಡ್ತಾನೆ. ಪರಂತು ಪುಕ್ಕಟ್ ಯಾರು ಮಾಡಂಗಿಲ್ಲ. ಲಾಕ್ ದಿಯೆ ತೋ ಮಿಲ್ತಾನೆ, ಪುಕ್ಕಟ್ ಕೋಯಿ ಸುಂತಾನೆ. ಹೆಂಗದ್ರಿ? ಲಾಕ್ ದಿಯೆ ತೋ ಭೀ ಮಿಲ್ತಾನೆ,
ಫುಕ್ಕಟ್ ದಿಯೇತು ಸುಂತಾನೆ. ಲಾಕ್ ಕೊಟ್ಟರು ಸಿಗಂಗಿಲ್ಲ, ಫುಕ್ಕಟ್ ಯಾರು ಕೇಳಂಗಿಲ್ಲ. ಹೆಂಗದ ರೀ? ಹೆಂಗದ? ಅದಕ್ಕೆ ನಾವು ಹುಡುಗಾಟಿಗೆ ಅಂತೇಳಿ ನಿಮ್ದು ಎಂದ ಭಾಗ್ಯದ ಯಾರಿಗೂ ನನ್ನ ಸ್ವರ ಬಿದರದವರು ಪ್ರವಚನ ಕಳಿಸ್ಬೇಕು ₹1,00,000 ಕೊಡ್ಬೇಕಂತ. ಪುರಾಣಕಾರರು ₹1,00,000 ಕೊಟ್ಟರು ಬರ್ತೇವೆ ಅಂತಾರೆ. ಒಂದು ತಿಂಗಳಿಗೆ $1,00,000. ಬಿದರದವ್ರು ಎಂಥ ಭಾಗ್ಯ ಇರ್ಬೇಕ್ರಿ. ಒಕ್ಕಟ ಹಾಸಿ ಎಲ್ಲ ಮಾಡಿ ನಿಮ್ಗೆ ಕುಂಡ್ರಿಸಿ ಬೇಕಾದ್ರೆ ಹೇಳ್ತಾರೆ. ಎಂಥ ಭಾಗ್ಯ ಇರ್ಬೇಕು ನಮ್ಮ ಬಿದರದವ್ರು. ಹಾಸಂಗೂ ಇಲ್ಲ, ಅವರು ಹಾಸಿ ಇಡ್ಬೇಕು, ತೆಗಿಯಂಗೂ ಇಲ್ಲ, ಅವರೇ ತೆಗಿಬೇಕು. ಆರಾಮ ಕುಂತಿದ್ದು ಹೋಗಿ ಎಂಥ ಭಾಗ್ಯ ಅದ ನೋಡ್ಕೊಂಡು. ಅದಕ್ಕೆ ಹೇಳಿದರು, ಲಾಖ ದಿಯೇತು ಮಿಲ್ತಾನೆ ಫುಕ್ಕಟ್ ಕೋಯಿ ಸುಂತಾನೆ. ಅಧ್ಯಾತ್ಮ ಅಷ್ಟು ಸುಲಭದ ಮಾತು ಅಲ್ಲ. ಪುಣ್ಯ ಇದ್ದವರಿಗೆ ಲಭ್ಯ. ಶಾಸ್ತ್ರ ಹೇಳ್ತು, ಅನೇಕ ಜನ್ಮ ಸಂಸಿದ್ದು ತಥೋ ಯಾತಿ ಪರಂಗತಿ. ಅನಂತ ಜನ್ಮದ ಪುಣ್ಯ ಇದ್ದರೆ ಈ ಕಡೆ ಮಾರಿ ಬರ್ತದೆ. ಎಷ್ಟು ಜನ ಇಲ್ಲ ನಮ್ಮ ಓಣ್ಯಾಗ ಇಲ್ಲೇ, ಎಷ್ಟು ಜನ ಇಲ್ಲ. ಖರ್ಚು ಮಾಡಿ ಶೀರಣ ಕ್ಷೇತ್ರ ಬಿಡಿ ಕ್ಷೇತ್ರ ಸರಿ ಕುಂತಾರೆ. ಪುಕ್ಕಟಿಗೆ ಹೆಂಗದ? ಖರ್ಚು ಮಾಡಿ ಪಾಪ ಮಾಡ್ತಾನೆ, ಪುಕ್ಕಟ ಪುಣ್ಯ ತಗೊಳಕ್ ಮಾಡಕ್ತಾ ಇಲ್ಲ ಅಂದ್ರೆ ಎಂಥ ಯಾವ ಜನ್ಮದ ಪಾಪ ನಮ್ಮದು ಭಾಗ್ಯ ದುರ್ಭಾಗ್ಯ ಇರಬೇಕು. ಪುಣ್ಯಾತ್ಮರೇ, ಮನುಷ್ಯನಿಗೇನಪ್ಪ ಅಂತ ಕೇಳಿದ್ರೆ ನೀವೇನೂ ಮಾಡಿಲ್ಲ ಅಂದ್ರೆ ಸುಮ್ಮನೆ ಕುಂತೀರಿಲ್ಲ ಒಂದು ತಾಸು. ಬೇಯಂಗಿಲ್ಲಲ್ಲ ಯಾರಿಗೆ? ಬೇಗ ಬರ್ತದೆ. ಈಗ ಪುಣ್ಯ ಬಂತು ನೋಡ್ರಿ, ಮನೆ ಬಂತು ಮಾತಾಡ್ತೀರಿ, ಕಾಕಿ ಹಿಂಗೆ ಕವ ಮಾತಾಡ್ತೀರಿ. ಇಲ್ಲಿ ಟಿ ವಿ ನೋಡಿದ್ರೆ ಏನು ಬುದ್ಧಿ ಕೆಡ್ತಾವೆ. ಇಲ್ಲಿ ಸುಮ್ಮನೆ ಕುಂತೀರಲ್ಲ, ಏನೂ ಮಾಡಲಿ, ಸುಮ್ಮನೆ ಕುಂತಿಲ್ಲಿ. ಇದೊಂದು ಪುಣ್ಯನೇ. ಯಾರಿಗೆ ಅಂದಿಲ್ಲ, ಯಾರಿಗೆ ನೋಡಿಲ್ಲ, ಯಾರಿಗೆ ಬೈದಿಲ್ಲ, ಯಾರ್ದು ಮಾತಾಡಿಲ್ಲ. ಪುಣ್ಯಕ್ಕೆ ಏನು ಸಂಬಂಧ ಅದು? ಅದಕ್ಕೆ ಮಹಾನುಭಾವರು ಅಂತಾರೆ, ಯತ್ರ ಯತ್ರ ಕಥಾ ತ್ರಿವೇಣಿ ಸಂಗಮ. ನಾರದರು ಹೇಳ್ತಾರೆ, ಗಂಗಾ ಯಮುನಾ ಎಲ್ಲಿದ್ದಾರೆ ಅಂತ ಕೇಳಿದರೆ ಎಲ್ಲಿ ಅಚ್ಯುತ ಕಥಾ ಪ್ರಸಂಗ ತತ್ರೈವ ಗಂಗಾ ಯಮುನಾ ತ್ರಿವೇಣಿ. ಅದು ಗಂಗಾ ನೀರಲ್ಲ, ಇದಕ್ಕೆ ಗಂಗಾ, ಇದಕ್ಕೆ ತ್ರಿವೇಣಿ ಅಂತ. ಎಲ್ಲಿ ಅಚ್ಯುತ ಕಥಾ ಪ್ರಸಂಗ ತತ್ರೈವ ತ್ರಿವೇಣಿ. ಯಮುನಾ ಗಂಗಾ ಸರಸ್ವತಿ. ಎಲ್ಲಿ ಪರಮಾತ್ಮನ ಮಾತು ನಡೀತವ ಅಲ್ಲಿ ಗಂಗಾ ಅದ, ಯಮುನಾ ಅದ, ಸರಸ್ವತಿ ಅದ, ತ್ರಿವೇಣಿ ಅದ. ಅದ್ರಾಗ ಸ್ನಾನ ಮಾಡಿರಿ, ಅದ್ರಾಗ ಸ್ನಾನ ಮಾಡಿ ಅಲ್ಲಿ ಹೋಗಿ ನೀರಾಗ ಅಲ್ಲಿ ಸ್ನಾನ ಮಾಡೋದು ಸ್ನಾನ ಅನ್ನಂಗಿಲ್ಲ. ಅವರು ಮಹಾತ್ಮರು ಬರೀತಾರೆ, ಅದು ದಡ್ರಿಗೆ, ಬುದ್ಧಿಹೀನರಿಗೆ, ಶಾಂತಿ ಇರಲಾರ್ದವರಿಗೆ, ಅತಿ ಪಾಪಿಗಳಿಗೆ ಹೇಳ್ಯಾರಲ್ಲಿ. ಇದು ಎಂತಾದ್ರಿ? ತತ್ರೈವ ಗಂಗಾ ಯಮುನಾ ತ್ರಿವೇಣಿ ಯಥಾಚ್ಯುತ ಕಥಾ ಪ್ರಸಂಗ. ಎಲ್ಲಿ ಪರಮಾತ್ಮನ ಬಗ್ಗೆ ಮಾತಾಡ್ತಾರೆ, ಎಲ್ಲಿ ಆತ್ಮನ ಬಗ್ಗೆ ಮಾತಾಡ್ತಾರೆ, ಎಲ್ಲಿ ಪುಣ್ಯ ಪಾಪದ ಬಗ್ಗೆ ಮಾತಾಡ್ತಾರೆ, ಅಲ್ಲೇ ಗಂಗಾ ಯಮುನಾ ಸರಸ್ವತಿ ಇರ್ತಾರೆ, ಅಲ್ಲೇ ಇರ್ತಾರೆ. ಕಥೆ ಬರ್ತದೆ ಪುರಾಣದೊಳಗೆ. ಯಾರೋ ಮಹಾತ್ಮರು ಪ್ರವಚನ ಮಾಡ್ತಿದ್ರು. ಆಗಿನ ಕಾಲಕ್ಕೆ ಈಗ ನಳ ನಡಿ ಎಲ್ಲಿ ಇರಲಿಲ್ಲ. ಎಲ್ಲಿ ಕೆರೆ ದಂಡಿ ಮೇಲೆ, ಹೊಳಿ ದಂಡಿ ಮೇಲೆ ಮಠಗಳು ಕಟ್ತಿದ್ರು. ಯಾಕೆ? ನೀರಿನ ವ್ಯವಸ್ಥೆ ಈಗಿನಂಗೆ ಅದು ಪಂಪ್ ಹಚ್ಚಿ ಅದು ಹಚ್ಚಿ ಒಯ್ಯಾಕೆ ಇರ್ತಿದ್ದಿಲ್ಲ. ಬ್ರಾಹ್ಮಿ ತೋಟಕ್ಕೆ ಜಾಸ್ತಿ ಆಶ್ರಮಗಳು ಉತ್ತರ ಪ್ರದೇಶಕ್ಕೆ ಹೋಗಿ ಹೊಳಿ ದಂಡಿ, ಕೆರೆ ದಂಡಿ ಮೇಲೆ, ಮಾನಸ ಸರೋವರಕ್ಕೆ ಹೋಗಿ, ಗುಜರಾತಕ್ಕೆ ಹೋಗಿ, ಎಲ್ಲ ಹೊಳಿ ದಂಡಿ ಮೇಲೆ ಇರ್ತಾವೆ. ಯಾಕೆ? ದಿನಂಪ್ರತಿ ಏನಪ್ಪ ಅಂತ ಕೇಳಿದ್ರೆ ಅಲ್ಲಿ ಸ್ನಾನ ಸಂಧ್ಯಾ ವಂದನ ಮಾಡೋಕ್ಕೆ ಅನುಕೂಲ ಆಗಲಿ ಅಂತ ಮಾಡಿ. ಒಬ್ಬರು ಮಹಾತ್ಮರು ಹೊಳಿ ದಂಡಿ ಮೇಲೆ, ಕೆರೆ ದಂಡಿ ಮೇಲೆ ಅವರ ಆಶ್ರಮ ಮಠ. ದಿನಂಪ್ರತಿ ಭಗವಂತನ ಧ್ಯಾನ, ಭಗವಂತನ ಕೀರ್ತನೆ, ಪ್ರವಚನೆ ಮಾಡ್ತಾ ಇದ್ರು. ಒಬ್ರು ಯಾರೋ ಹಿಂಗೆ ಊರು ತಿರುಗಾಡೋ ಕಂಪ್ನಿ ಇರ್ತಾವಲ್ರಿ, ನಾವು ಗಂಗಕ್ಕೆ ಹೋಗಿದ್ದೇವೆ, ನಾವು ಕೇದಾರಕ್ಕೆ ಹೋಗಿ ಬಂದೇವಿ, ನಾವು ಕಾಶಿಗೆ ಹೋಗಿ ಬಂದೇವಿ, ನಾವು ರಾಮೇಶ್ವರಕ್ಕೆ ಹೋಗಿ ಬಂದೇವಿ ಇಂಥ ಕಂಪ್ನಿ ಇರ್ತಾವಲ್ಲ. ಅವರು ಕೇಳೋದ್ರು, ಸ್ವಾಮಿ ಏನು ರೀ ಸ್ವಾಮಿ, ನಿಮ್ಗೆ 50-60 ವರ್ಷ ಆಯಿತು, ಗಂಡು ಬೆಳೆದಾದ್ರು, ಕಾಶಿಗೆ ಹೋಗಿರೇನು? ನಾ ಇಲ್ಲಪ್ಪ. ಕೇದಾರ ಹೋಗಿಲ್ಲಪ್ಪ. ರಾಮೇಶ್ವರ ಇಲ್ಲ. ಶ್ರೀಶೈಲ ಏನು ಸ್ವಾಮಿ ಇಲ್ಲಿ ಅಂದ್ರೆ ಸ್ವಾಮಿ ಅಂತಾರೆ. ಸ್ವಾಮಿ ಆದ ಬಳಿಕ
ತೀರ್ಥ ಕ್ಷೇತ್ರ ಯಾತ್ರಾ ಮಾಡಬೇಕು. ಗಂಗಾಕ್ಕೂ ಹೋಗಿಲ್ಲ, ಯಮುನಾಕ್ಕೂ ಹೋಗಿಲ್ಲ, ಕೇದಾರಕ್ಕೂ ಹೋಗಿಲ್ಲ, ಬದ್ರಿಗೆ ಹೋಗಿಲ್ಲ, ಮಲ್ಲೈಗೂ ಹೋಗಿಲ್ಲ, ರಾಮೇಶ್ವರಕ್ಕೆ ಹೋಗಿಲ್ಲ. ಸಾಧು ಬೈದ ಆಯ್ತಪ್ಪ, ಬೈದ ರಾತ್ರಿ ಆಯ್ತು, ಇಲ್ಲೇ ಇರು ಅಂದರು. ಅಲ್ಲೇ ಉಳ್ದವ, ಅಲ್ಲೇ ಉಳ್ದ. ಮುಂಜಾನೆ ಜಲ್ದಿ ಏನಪ್ಪ ಅಂತ ಕೇಳಿದ್ರೆ ಹೋಗಬೇಕು ಅಂತ ವಿಚಾರ ಮಾಡಿ ಮುಂಜಾನೆ ಎದ್ದ. ಸೂರ್ಯ ಹೊಂಡದ್ರೊಳಗೆ ಹಿಂಗೆ ಏನಪ್ಪ ಅಂದ್ರೆ ಒಂದು ಆಕಳ ಏನಪ್ಪ ಅಂದ್ರೆ ಬಂತು. ಅದು ಮೈ ತುಂಬ ಎಲ್ಲ ಹೊಲಸಾಗ್ಯದ, ಎಲ್ಲ ಆಗ್ಯದ. ಬಂದು ಏನಪ್ಪ ಅಂದ್ರೆ ಆ ಸ್ವಾಮಿಗಳು ಯಾಕೆ ಕೆರೆ ದಂಡಿ ಮೇಲೆ ಇದ್ದರು ಅದರಾಗ ಬಂದು ಏನಪ್ಪ ಅಂದ್ರೆ ಒಳಗೆ ಹೋಯ್ತು. ಹೊರಗೆ ಸ್ವಚ್ಛಾಗಿ ಬಂತು. ಯಪ್ಪ ಇದೇನು ವಿಚಿತ್ರ ಅಂದ. ಮತ್ತೊಂದು ಆಕಳು ಬಂತು, ಅದು ಸ್ವಚ್ಛ ಆಗೋಯ್ತು. ಮತ್ತೊಂದು ಆಕಳು ಬಂತು, ಸ್ವಚ್ಛ ಆಗೋಯ್ತು. ಅವ ಅಂದ, ಏನಪ್ಪ ಇವು ಹಿಂಗೆ ಸ್ವಚ್ಛ ನಡೆದವಲ್ಲ, ಏನಿದು ಅಂತ ಕೇಳ್ದ. ಕಡೆಗೆ ಒಂದು ಆಕಳಿಗೆ ನಿಂದಿರಿಸಿ ಕೇಳ್ದಂತವ, ಯಾರು ನೀವು ಅಂತ ಕೇಳ್ದ. ನಾ ಸರಸ್ವತಿ ಇದ್ದೀನಿ ನದಿಯ. ನೀ ಯಾರು? ನಾ ಗಂಗಾ ಇದ್ದೀನಿ ಅಂತ. ನಾ ಯಮುನಾ ಇದ್ದೀನಿ. ಇಲ್ಲಾಕೆ ಬಂದಿರಿ? ಆಕಳಾಗಿ ಬಂದಿರಲ್ಲ, ಯಾಕೆ? ಅಯ್ಯೋ ನಮ್ಮ ಸುದ್ದಿ ಏನು ಹೇಳೋನು? ಏನಂದ? ಇಡೀ ಜಗತ್ತಿನ ಪಾಪಗಳು ಬಂದು ನಮ್ಮಲ್ಲಿ ಸ್ನಾನ ಮಾಡಿ ಪಾಪ ಬಿಟ್ಟು ಹೋಗ್ತವ. ನೋಡಿಲ್ಲ, ಗಂಗಾಗೆ ಹೋಗಿದ ಅರ್ಬಿ ಬಿಟ್ಟು ಬರ್ತಾರೆ, ಪಾಪ ಬಿಟ್ಟು ಹೋಗ್ತವ. ನಾವು ಪೂರ ಹೊಲಸಾಗಿದ್ದೇವೆ. ಸ್ವಚ್ಛ ಆಗೋ ಸಲುವಾಗಿ ಯಾವ ಮಹಾತ್ಮ ದಿನಂಪ್ರತಿ ಸ್ನಾನ ಮಾಡ್ತಾನೆ, ಇಲ್ಲಿ ಸ್ನಾನ ಮಾಡಿದ್ರೆ ಸ್ವಚ್ಛ ಹಾಕ್ಯವಂತ ನಾವು ಇಲ್ಲಿ ಬಂದು ದಿನ ಜಳಕ ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳೋದು. ಪುಣ್ಯಾತ್ಮರೇ, ಮಹಾತ್ಮರು, ನೀವು ಮೆಟ್ಟಿದ ಧರೆ ಪಾವನವಯ್ಯ ಶರಣರು. ಸೋಂಕಿದ ಜಲ ಪುಣ್ಯ ತೀರ್ಥಂಗಳಯ್ಯ. ಒಡನೆ ನುಡಿದವರು ಸದ್ಯೋನ್ಮುಕ್ತರಯ್ಯ. ಶರಣರ ಮಾತು ಹೇಳ್ತಾರೆ, ಸೋಂಕಿದ ಜಲ ಪುಣ್ಯ ತೀರ್ಥ. ಮಹಾತ್ಮರ ಪಾದ ಸ್ಪರ್ಶ ಆದದ್ದು ಅದೇ ತೀರ್ಥ, ಅದೇ ಗಂಗಾ, ಅದೇ ಜಮುನಾ, ಅದೇ ಸರಸ್ವತಿ. ಒಡನೆ ನುಡಿದವರು ಸದ್ಯೋನ್ಮುಕ್ತರಯ್ಯ. ಮಹಾತ್ಮರು ನೀ ಯಾರಪ್ಪ ಅಂತ ಕೇಳಿದ್ರು ಅಂದರೆ ನಿನ್ನ ಪುಣ್ಯ ಅಂತ ತಿಳ್ಕೊಪ್ಪ, ಪುಣ್ಯ ಅಂತ ತಿಳ್ಕೊ. ಶಾಸ್ತ್ರದೊಳಗೆ ಹೇಳ್ತಾರೆ ಪುಣ್ಯಾತ್ಮರೇ, ಮನುಷ್ಯನಿಗೆ ಲಕ್ಷ್ಯ ಇಡಬೇಕು. ಮನುಷ್ಯನು ಇವ್ಯಾವ ಮಹಾತ್ಮರು ಸಿಗಲಿಲ್ಲ, ಬಹಳ ಕಠಿಣ. ಸಂತರು ಮಹಾತ್ಮರು ಸಿಗುವುದು ಬಹಳ ಕಠಿಣ. ಜಗತ್ತಿನೊಳಗೆ ಅತ್ಯಂತ ದುರ್ಲಭ ವಸ್ತು ಅಂದರೆ ಮಹಾತ್ಮರು. ಜಗತ್ತಿನಾಗ ಎಲ್ಲನೂ ಸಿಗ್ತದೆ. ಶಾಸ್ತ್ರ ಹೇಳ ಪರಮಾತ್ಮನೂ ಸಿಕ್ಕಾನು, ಮಹಾತ್ಮರು ಸಿಗೋದು ಬಹಳ ಕಠಿಣ. ಏಕೋವ ದ್ವಿವ ತ್ರಿವ, ಎಲ್ಲೋ ಒಬ್ಬರು ಇಬ್ಬರು ಮಹಾತ್ಮರು ಸಿಗ್ತಾರೆ, ಸಿಗೋದಿಲ್ಲ. ರತ್ನ ಎಲ್ಲ ಕಡೆ ಭೂಮಿಯಾಗ ಸಿಗೋದಿಲ್ಲ, ಕಲ್ಲ ಮಣ್ಣ ಸಿಗ್ತಾವೆ, ರತ್ನ ಎಲ್ಲೋ ಒಂದು ಸಿಗ್ತದೆ. ಹಾಗೆ ಯಥಾರ್ಥ ಮಹಾತ್ಮರನ್ನು ಕರುಣಾಕರರು, ಕೃಪಾವಂತರು, ದಯಾವಂತರು, ಶೀಲವಂತರು ಅಂತ ಮಹಾತ್ಮರು ಸಿಗೋದು ಬಹಳ ಕಠಿಣ. ಅದಕ್ಕೆ ಶರಣರು ಹಾಡು ಎಲ್ಲೋ 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 ಒಬ್ಬರಪ್ಪ ಮಹಾತ್ಮರು ಸಿಗೋದು ಬಹಳ ಕಠಿಣ. ಅದಕ್ಕೆ ಯಾರು ಅಂತ ಕೇಳಿದರೆ ಅವ್ರು ಹೇಳಿದ್ರು, ನಾವು 3 ಆಕಳಿದ್ದೇವೆ, ಕರ್ಗಾಗಿದ್ದಲ್ಲ, ಗಂಗಾ ಯಮುನಾ ಸರಸ್ವತಿ. ದಿನಂಪ್ರತಿ ನಮ್ಮಲ್ಲಿ ಮಂದಿ ನಮ್ಮಲ್ಲಿ ಸ್ನಾನ ಮಾಡಿ ಪಾಪ ಬಿಟ್ಟು ಹೋಗ್ತಾವ. ಆ ಪಾಪ ತೊಳ್ಯಾಕ ಯಾವ ಮಹಾತ್ಮ ದಿನಂಪ್ರತಿ ತನ್ನ ಪಾದ ಸ್ಪರ್ಶ ಮಾಡ್ತಾನೆ, ಆ ನೀರಾಗ ನಾವು ಸ್ನಾನ ಮಾಡಿ ಹೋಗಿ ಪವಿತ್ರ ಆಗ್ತೀವಿ ಅಂತ ಅವು ಹೇಳುದು ಅಂತ. ಎಷ್ಟು ಮಹಾತ್ಮದ ಪುಣ್ಯ, ಎಷ್ಟದ ಮಹಾತ್ಮ. ಅದಕ್ಕೆ ಪುಣ್ಯಾತ್ಮರೇ ಲಕ್ಷ್ಯ ಇಡ್ರಿ. ಮನುಷ್ಯನ ಜೀವನದಲ್ಲಿ ಏನಪ್ಪ ಅಂತಂದ್ರೆ ಸದಾ ಕೆಲವೊಂದು ನಮಗೆ ಆನಂದ, ಸುಖ, ಶಾಂತಿ ಸಿಗಬೇಕಾದ್ರೆ ಕೆಲವೊಂದು ಕ್ರಿಯೆಗಳು ಮನುಷ್ಯನಲ್ಲಿ ಅದು ಮಾಡಲೇಬೇಕು. ಉಪ್ಪಿಲ್ಲದೆ ಅಡಿಗೆ ಆಗೋದಿಲ್ಲ, ಉಪ್ಪು ಹಾಕಲೇಬೇಕು. ಉಪ್ಪು ಹಾಕ್ಬೇಕು, ಖಾರ ಹಾಕ್ಬೇಕು, ಎಲ್ಲ ಹಾಕ್ಬೇಕು. ಸರಿ ಸಮವಾಗಿ ಹಾಕಿದ್ರೆ ಸಾರ ಅಂತದ, ಹೌದಲ್ಲ, ಸಾರ ಅಂತ. ಹಾಗೆ ಮನುಷ್ಯನ ಜೀವನ ನಾವೆಲ್ಲರೂ ಬೇಡ್ತೇವೆ, ಸುಖ ಶಾಂತಿ. ಮುಂಜಾನೆ ಸಾಯಂಕಾಲ ತನಕ ಅದರ ಸಲುವಾಗಿ ಪ್ರಯತ್ನ ಮಾಡ್ತೇವೆ.
ಗ್ವಾಡಿ ಕುಂಡ್ರು ತಕ್ಕನೂ ಅದೇ ಪ್ರಯತ್ನ ಮಾಡ್ತೇವೆ. ಕಟ್ಕಡಿ ಅಂತಾನೆ, ಕಟ್ಕಡಿಗೆ ನಿರಾಶೆ ಆಗಿ ಅಂತಾನೆ ನಾವೆಲ್ಲ ಮಾಡಿದೇವ್ರಿ. ದೇವ್ರು ನಮ್ಮ ಮೇಲೆ ದಯ ಮಾಡಲಿಲ್ಲ, ಕಡೆಗೆ ದೇವ್ರ ಮೇಲೆ ಹಾಕ್ತಾನೆ. ನಾವು ಎಲ್ಲ ಪ್ರಯತ್ನ ಎಲ್ಲ ಮಾಡಿದೇವ್ರಿ, ದೇವರು ನಮ್ಮ ಮೇಲೆ ದಯ ಮಾಡಲಿಲ್ಲ, ಗುರುಗಳು ನಮ್ಮ ಮೇಲೆ ಕೃಪಾ ಮಾಡಲಿಲ್ಲ. ಸಿದ್ಧಾರೂಢ ಪೂಜೆ ಮಾಡಿದೇವ್ರಿ, ಏನು ಮಾಡಲಿಲ್ಲ. ದೇವ್ರಿಗೆ ಕಾಯಿ ಹೊಡೆದೇವಿ, ಏನು ಮಾಡಲಿಲ್ಲ. ಕಡೆಗೆ ಮನುಷ್ಯ ನಿರಾಶೆ ಆಗಿ ಈ ಮಾತನ್ನು ಹೇಳ್ತಾರೆ. ಇದರಿಂದ ಏನು ಲಾಭದ? ಜಗತ್ತಿನ ಒಳಗೆ ಸರಿ ಮಾಡಿದ್ರೆ ಮಾರ್ಕ್ಸ್ ಸಿಗ್ತವೆ, 2 4 ಸಿಗ್ತವೆ, ಪ್ರಶ್ನೆನೇ ಇಲ್ಲ. ನೀನು ಮಾಡುವ ವಿಧಿವಿಧಾನ ತಪ್ಪಿರಬೇಕು, ನಿನಗೆ ಮಗ್ಗಿನೇ ಬರೋಕ್ಕಿಲ್ಲ. ಅದಕ್ಕೆ ನಿನಗೆ ಈ ವ್ಯವಸ್ಥೆ ಆಗಿದೆ. ಪೂಜೆ ಮಾಡ್ತೀನಿ, ಹೋಗ್ತೀನಿ, ಗೀತೆ ಅಂತ ಕೇಳಿದ್ರೆ ಸುಖ ಸಲುವಾಗಿ ಮಾಡುವ ಪ್ರಯತ್ನ ಬರೋಬ್ಬರಿ ಇಲ್ಲ, ಸರಿ ಇಲ್ಲ ನಿನ್ನ ಪ್ರಯತ್ನ. ಅದಕ್ಕೆ ಸುಖದ ಸಾಧನೆಗಳು ಶಾಸ್ತ್ರಗಳು ಹೇಳಿ ಅವ್ರು ಮಾಡದವರಿಗೆ ಸುಖ ಸಿಗುತ್ತಾರೆ. ನಮಗೆಲ್ಲರೂ ಸುಖನೇ ಬೇಕಲ್ಲ. ಸುಖಂ ಮೇಷಾ ದುಃಖಂ ಮಾ ಭೂದಿತ ಸರ್ವೇಷಾಂ ಇಚ್ಛಾ ವರ್ತತೆ. ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತಕ್ಕ ಮುದುಕರ ತಕ್ಕ ಎಲ್ಲರಿಗೆ ಕೇಳ್ರಿ, ನಿಮಗೆ ದುಃಖ ಬೇಕೋ ಸುಖ ಬೇಕೋ, ಇದ್ಯಾಕೆ ಕೇಳಕತ್ತೀರಿ ಅಂತ ಕೇಳೋ ಮಾತೇನ್ರಿ. ನಾವು ಸುಖನೇ ಬೇಕು, ಎಲ್ಲ ಸುಖ ಕೇಳ್ತಾರೆ, ಎಲ್ಲ ಸುಖ ಕೇಳ್ತಾರೆ. ಪರಂತು ಸುಖಕ್ಕೆ ಬೇಕಾದ ಸಾಧನ ಮಾಡಿದೇನು? ಅಡಿಗೆ ಚಲೋ ಬೇಕು, ಸರಿ ಉಪ್ಪ ಖಾರ ಎಣ್ಣೆ ಹಾಕಿದೇನು? ಮನಸ್ಸಿಗೆ ಬಂದಟ್ಟು ಉಪ್ಪು ಹಾಕಿದೆ, ಮನಸ್ಸಿಗೆ ಬಂದಟ್ಟು ಎಣ್ಣೆ ಹಾಕಿದೆ, ಮನಸ್ಸಿಗೆ ಬಂದಟ್ಟು ಖಾರ ಹಾಕಿದೆ, ಅಡಿಗೆ ಚಲೋ ಹಾಕದ? ಅಡಿಗೆ ಚಲೋ ಆಗೋದಿಲ್ಲ. ಅದಕ್ಕೆ ಸರಿಯಾಗಿ ಮಾಡಬೇಕು. ಸರಿಯಾಗಿ ಮಾಡದೇವೆ ಅಂದರೆ ಸುಖದ ಸಾಧನ ಏನದವ ಅನ್ನೋದು ತಿಳ್ಕೊರಿ ನೀವು. ಸುಖದ ಸಾಧನ ಹೆಂಡತಿ, ಗಂಡ, ಮನೆ, ರೊಕ್ಕ, ರೂಪಾಯಿ, ಅಧಿಕಾರ, ಇವು ಸುಖದ ಸಾಧನಗಳು ಅಂತ ನಾವು ತಿಳ್ಕೊಂಡಿದ್ದೇವಲ್ಲ. ರೊಕ್ಕ ಭಾಳ ಇರ್ಬೇಕಾದ್ರೆ ಸುಖ ಹಾಕದ, ಚಲೋ ಹೆಂಡತಿ ಇರ್ಬೇಕಾದ್ರೆ ಸುಖ ಹಾಕದ, ಗಳಿಸೋ ಗಂಡ ಇರ್ಬೇಕಾದ್ರೆ ಸುಖ ಹಾಕದ, ಮಾತು ಕೇಳೋ ಮಕ್ಕಳು ಇರ್ಬೇಕಾದ್ರೆ ಸುಖ ಹಾಕದ, ಮನೆ ಮೇಲೆ ಮಾಡೇ ಇರ್ಬೇಕು. ಇದ್ದವ್ರಿಗೆ ಕೇಳ್ರಿ, ಇದ್ದವ್ರಿಗೆ ಕೇಳಿ. ಬ್ಯಾಂಕದ ಬ್ಯಾಲೆನ್ಸ್ ಇದೆ, ನಿದ್ದೆ ಬರೋದು. ಮನೆ ಮೇಲೆ ಮಾಡೇ ಕಟ್ಟಿದವ್ರಿಗೆ ಕಸ ಹೊಡೆಯವ್ರು ಸಿಗೋದು. ಕೇಳ್ರಿ, ಸುಖದ ಸಾಧನ ಅಲ್ಲ. ಎಷ್ಟು ನೀ ಮನುಷ್ಯನ ಜೀವನದಲ್ಲಿ ಗಳಿಸ್ತಿ, ಪರಮಾತ್ಮನ ಬಿಟ್ಟು ಏನು ಉಳುಕಿದ ಗಳಿಸ್ತಿ, ಅದೆಲ್ಲ ನಿನಗೆ ದುಃಖವನ್ನೇ ಕೊಡುತ್ತವೆ. ರಾಜರು ರಾಜಕೀಯ ಬಿಟ್ಟು ಹುಚ್ಚರಿದ್ರು, ಶರಣರೊಳಗೆ ರಾಜಕೀಯ ಬಿಟ್ಟು ಬಂದಾರಲ್ಲ, ಹುಚ್ಚರಿದ್ರು ಅವರು. ನಿಮ್ಮಲ್ಲೇ ಗಂಡ, ನಿಮ್ಮ ಹೆಂಡ್ತಿನೇ ಅದ, ಅವ್ರಿಗೆ ಹೆಂಡತಿ ಗಂಡ ಇರಲಿಲ್ಲ, ರಾಜ್ಯ ಇರಲಿಲ್ಲ, ರೊಕ್ಕ ಇರಲಿಲ್ಲ, ಅಧಿಕಾರ ಇರಲಿಲ್ಲ, ಯಾಕೆ ಬಿಟ್ಟು ಬಂದರು? ಅವ್ರು ಹುಚ್ಚರ, ನೀವು ಹುಚ್ಚರು ಅಲ್ಲ. ಸುಖದ ಸಾಧನ ಅವು ಅಲ್ಲಪ್ಪ. ರೊಕ್ಕ, ರೂಪಾಯಿ, ಬಂಗಾರ ಸುಖದ ಸಾಧನ ಅಲ್ಲ. ಸುಖಕ್ಕೆ ಸಾಧನ ಹೇಳ್ಯಾರ, ಅವು ಮಾಡಿ ಸುಖ ಸಿಗುತ್ತದೆ. ಯಾರು ಜರುರತನೇ ಇಲ್ರಿ. ಹೆಂಡತಿ ಜರುರತಿಲ್ಲ, ಗಂಡು ಜರುರತಿಲ್ಲ, ರೊಕ್ಕ ಜರುರತಿಲ್ಲ, ಅಧಿಕಾರ ಜರುರತಿಲ್ಲ, ಏನು ಜರುರತಿಲ್ಲ. ನಿಮ್ಮ ಹಂತಕ್ಕೆ ಅದಾವು, ನಾವು ಮಾಡಿಲ್ಲ. ಗಂಟು ಅದ ಎಲ್ಲೇ, ಹಡ್ಡ ಕತ್ತೇವಿ ಎಲ್ಲೇ. ಗಂಟು ಅದ ಎಲ್ಲೇ, ಹಡ್ಡ ಕತ್ತೇವಿ ಅಲ್ಲಿ ಎಲ್ಲೇ. ಹೆಂಗೆ ಸಿಕ್ಕೈತ್ರಿ, ಹೆಂಗೆ ದೊರೆತೈತ್ರಿ? ಅದಕ್ಕೆ ಮಹಾನುಭಾವರು ಶಾಣರಿಗೆ ಹೇಳ್ತಾರೆ, ತಮ್ಮ 7 ಜಗ ಅದಾವ, ಅವು ಸುಖ ಬೇಕು ಅಂದ್ರೆ ಅದು ಮಾಡು. ಮೊದಲನೇದ್ದು ತಪ, 2ನೇದ್ದು ದಾನ, 3ನೇದ್ದು ಅಂತರೇಂದ್ರಿಯ ನಿಗ್ರಹ, 4ನೇದ್ದು ಬಹಿರೇಂದ್ರಿಯ ನಿಗ್ರಹ. ಒಂದಿಟ್ಟು ನಾಚಿಕೆ ಪಡ ಕಲಿ, ಒಂದಿಟ್ಟು ಸರಳತನ ಇರೋ ಕಲಿ, ಆಮೇಲೆ ಎಲ್ಲವರು ನನ್ನವರು ತಿಳ್ಕೊಳಕ್ಕೆ ಕಲಿ. ಇಷ್ಟು ಸಾಧನ ಎಷ್ಟಿದ್ರೆ ಸಾಕು, ಸುಖಿ ಇರುತ್ತೆ. ಮೊದಲೇ ಸಮಾಧಿ ಏನು? ತಪಶ್ಚ. ತಪ ಅಂದ್ರೇನು? ತಾಪಯತಿ ಇತಿ ತಪ. ನಿನ್ನ ಹಂತಕ್ಕೆ ಏನೋ ಸ್ವಲ್ಪ ಕಷ್ಟ ಕೊಡಕ್ಕಲಿ, ಅದೇ ತಪ. ತಪ ಅಂದ್ರೆ ಬೇರೆ ಇಲ್ಲ.
ನಿನ್ನ ಹಂತಕ್ಕೆ ಏನು ಸಾಮಾನು ಅದ ಅವ್ರು ಹೇಳ್ದಂಗೆ ಕೇಳಬೇಡ. ಅದು ತಪಾನೆ. ಕಣ್ಣು ಬೇಕಾದ ನೋಡ್ಬೇಕಂತ ನೋಡಂಗಿಲ್ಲ. ಕಿವಿ ಬೇಕಾದ ಕೇಳ್ಬೇಕಂತ ಕೇಳಂಗಿಲ್ಲ. ಬಾಯಿ ಬೇಕಾದ ನಾಳೆ ತಿನ್ಬೇಕಾಗ ಮಾತಾಡೋಂಗಿಲ್ಲ, ತಿನ್ನಂಗಿಲ್ಲ. ತಪ ಅಂದ್ರೆ ಏನು? ತಾಪ ಏವ ತಪ. ಅವು ಕಷ್ಟ ಕೊಡ್ರಿ. ಈ ಸಂಸಾರ ನೋಡ್ತಾ ನೋಡ್ತಾ ಕಣ್ಣಿಗೆ ಚಸ್ಮಾ ಬಂದು ಮತ್ತೆ ಡಬಲ್ ಚಸ್ಮಾ ಹಾಕ್ಕೊಂಡು ತೋರಿಸ್ಕೊಂಡು ಮತ್ತೆ ಅದೇ ಹೆಣ್ಣ, ಅದೇ ಹೊನ್ನ, ಅದೇ ಮಣ್ಣು. ದೇವರಿಗೆ ಒಮ್ಮರಿ ನೋಡಿದೆಯಪ್ಪ ಕುತ್ಕೊಂಡು. ಹೆಂಡ್ರ ಮಕ್ಕಳಿಗೆ ಕಣ್ಣಾಗ ನೀರು ಹತ್ತಿ ಎಂದರೆ ದೇವರಿಗಾಗಿ ಹತ್ಯೆ ಕಣ್ಗಳ ಕಡೆಗೋರಿ ಒರಿವುತ್ತ ಎಂದಿರ್ಪೇನೋ ಲಿಂಗ ಸಂಘ ಎಂದು ಎಂದಿರ್ಪೇನೋ ಬಸವಣ್ಣ. ನನ್ನ ಕಣ್ಣಾಗ ನೀರು ಹೋಗ್ತಿರ್ಬೇಕು, ಬಾಯಾಗ ಸಂಘ ಅಂತ ಬಂದಿರಬೇಕು. ಹೇ ಭಗವಂತ, ಹಿಂಗೆ ಎಂದಿರ್ತೀನೋ ಅಂತ ಬಸವಣ್ಣ ಕೇಳ್ತಾನ್ರಿ. ಹೆಂಡ್ರಿಗೆ ಹತ್ತಿರಿ, ಗಂಡ್ರಿಗೆ ಹತ್ತಿರಿ, ಮಕ್ಕಳಿಗೆ ಹತ್ತಿರಿ, ರೊಕ್ಕಿಗೆ ಹತ್ತಿರಿ, ಪರಮಾತ್ಮನಿಗೆ ಎಂದರೆ ಹತ್ತಿರಿ. ಕಣ್ಣಾಗ ನೀರು ಬಂದವ? ಬಂದಿಲ್ಲ. ಪರಮಾತ್ಮನಿಗೆ ಕಣ್ಣಾಗ ನೀರು ಬಂದ್ರೆ ನಮ್ಮ ಪಾಪ ಎಲ್ಲ ಕ್ಷಯ ಆಗ್ತದ. ಲಕ್ಷಣ ನೀವು ಪಾಪ ತೊಳೆಯಕ್ಕೇನು ಪ್ರಾಯಶ್ಚಿತ್ತವೇ ಕಾರಣ. ಪರಮಾತ್ಮನಿಗಾಗಿ ನೀ ಹೇ ಪರಮಾತ್ಮ, ಹೇ ಸದ್ಗುರು, ನನ್ನ ಮೇಲೆ ಎಂದು ಕೃಪಾ ಮಾಡ್ತೀಯ ಅಂತ ಅಂತಃಕರಣದಿಂದ ನಿನ್ನ ಕಣ್ಣಾಗ ನೀರು ಬಂದು ಅಂದ್ರೆ ನಿನ್ನ ಪಾಪ ತೊಳೆದು ಹೋಯ್ತು ಅಂತ ತಿಳ್ಕೊ. ಪರಮಾತ್ಮನಿಗೆ ಕಣ್ಣಾಗ ನೀರು ನಮ್ಗೆ ಹೋಲಿಲ್ಲ. ಹೆಂಡ್ರಿಗಾಗಿ, ಮಕ್ಕಳಿಗಾಗಿ, ರೊಕ್ಕಿಗಾಗಿ. ಇದಕ್ಕೆ ಎಷ್ಟು ಸಲ ಹತ್ತೇವ್ರಿ, ಎಷ್ಟು ಸಲ ಹತ್ತೇವೆ. ಪರಮಾತ್ಮನಿಗೆ ಒಮ್ಮರೆ ಕಂಗಳ ಕಡುಗೋರಿ ಒರಿಯುತ್ತ ಎಂದಿರ್ಪೇನೋ. ನನ್ನ ಬಾಯಾಗ ಸಂಗಯ್ಯ ಅಂತ ಎಂದಿರ್ಪೇನೋ. ಬಸವಣ್ಣ ಸುಮ್ಮನೆ ಬಸವಣ್ಣ ಆಗಿಲ್ಲ. ಬಸವಣ್ಣನಿಗೆ ಸಂಗಯ್ಯ ಸುಮ್ಮನೆ ಬರ್ತಿಲ್ಲ. ಪುಣ್ಯಾತ್ಮರೇ, ಲಕ್ಷ ಇಡಬೇಕು. ನಾವು ಎಂದೂ ಮಾಡಿಲ್ಲ. ಇದು ತಪ ಮಾಡ್ರಿ. ಮೊದಲೇದು ತಪ. ಶಾಸ್ತ್ರ ತಪ ಅಂದ್ರೇನು? ತಾಪ ಕೊಡುವುದು ತಪ. ಚಿಕ್ಕದನ್ನು ನೋಡಂಗಿಲ್ಲ. ಮತ್ತೊಂದನು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದನು ಕೇಳದಂತೆ ಬದಿರನ ಮಾಡಯ್ಯ ತಂದೆ. ಹೆಂಗ್ರಿ? ಇದೇ ತಪ. ನಾ 1 ಗಂಟೆ ಮುಂಜಾನೆ ನೋಡ್ತೀನಿ, ಸಿದ್ಧಾರ್ಥ ನೋಡ್ತೀನಿ, ಲಿಂಗಕ್ಕೆ ನೋಡ್ತೀನಿ, ಗುರುಗಳು ನೋಡ್ತೀನಿ, ಮತ್ತೊಂದು ನೋಡಂಗಿಲ್ಲ. ಮಾಡ್ರಿ ತಪ. ನಿಮ್ಮ ಮನೆಗೆ ದೇವ್ರು ಅದಾರ, ಫೋಟೋ ಅದ, ಗುರುಗಳು ಅದಾರ, ದೇವ್ರು ನಿಮ್ಮ ಮನೆ ದೇವ್ರು ಅದಾವ. ಎಂತಾರೆ ಅವ್ರು ಮಾರಿಯರಿ ನೋಡಿರಿ? ಇಲ್ಲ, ಮನೆ ದೇವ್ರದು. ಹೆಂಡತಿ ಮಾರಿ, ಗಂಡನ ಮಾರಿ, ಮಕ್ಕಳು ಮಾರಿ ನೋಡಿದ್ರಿ, ದೇವ್ರ ಮಾರಿ ನೋಡಿರಿ. ನೋಡ್ರಿ, ಅದು ತಪಶ್ಚರ್ಯ. ಮತ್ತೊಂದನ್ನು ನೋಡದಂತೆ ತಪ, ಮತ್ತೊಂದನ್ನು ಕೇಳದಂತೆ ತಪ, ಮತ್ತೊಂದನ್ನು ಮುಟ್ಟದಂತೆ ತಪ, ಮತ್ತೆಲ್ಲಿಗೆ ಹೋಗದಂತೆ ತಪ. ತಪ ಅಂದ್ರೆ ಏನು? ಅಡವೆ ಹೋಗಿ ಕುಂಡ್ರದಲ್ರಿ. ನಿಮ್ಮ ಮನೆಗೆ ತಪಶ್ಚರ್ಯ ಮಾಡಿರಿ. ನಿಮ್ಮ ಮನೆ ದೇವ್ರದ ನೋಡ್ರಿ, ನೋಡ್ಕೋತ್ಕೊಂಡ್ರಿ. ಒಂದು 15 ನಿಮಿಷ ಕೊಂಡ್ರಿ. ಅದೇನ್ರಿ ಮಣ್ಣಿಂದು ಕಲ್ಲಿಂದು ದೇವ್ರ? ಅಯ್ಯೋ, ಅದು ಮಣ್ಣಿಂದ ಅಲ್ಲ, ನೀ ಮಣ್ಣಿದ್ದಿ. ಅದು ಕಲ್ಲದ, ನೀ ಕಲ್ಲಿದ್ದಿ. ಅದು ಮಾತಾಡ್ಸೋಕೆ ಬರ್ತದೆ ನಿನಗೆ? ಅವ್ರ ಭಾಷೆ ಯಾವಾರ ಇಂಗ್ರೇಜಿ ಬಂದ, ತಮಿಳ್ದಾಗ ಬಂದ ಮಾತಾಡಂದ್ರೆ ಅವ್ರ ಭಾಷೆ ಬರ್ಬೇಕಲ್ಲ ನಿನಗೆ ಅವ್ರ ಭಾಷೆನೇ ಬರೋಂಗಿಲ್ಲ. ನೀವು ಕೊಟ ಅಂತ ಮಾತಾಡ್ಕೊಂಡ್ರ ಅವ್ರ ಭಾಷೆ ಕಲಿ. ತಮಿಳ್ದವ್ರ ಭಾಷೆ ಕಲಿ, ತಮಿಳು ಮಾತಾಡೋಕೆ ಬರ್ತದ. ಅಂಗ್ರೇಜಿ ಕಲಿ, ಅಂಗ್ರೇಜಿ ಮಾತಾಡೋಕೆ ಬರ್ತದ. ನಿನ್ನ ಭಾಷೆನೇ ಮಾತಾಡೋ. ಅವ್ರ ಭಾಷೆ ಮಾತಾಡ ಹೆಂಗೆ ಕೇಳ್ತಾರ ಅವರು? ಪರಮಾತ್ಮನ ಭಾಷೆ ಅದ, ಕರುಣೆ ಅದ, ದೀನತನ ಅದ, ಭಕ್ತಿ ಅದ. ಇವೆಲ್ಲ ಪರಮಾತ್ಮನ ಭಾಷೆ ಅದ. ಕಲೀರಿ, ಮಾತಾಡ್ತಾನೆ ಪರಮಾತ್ಮ. ಮಲ್ಲಯ್ಯ ಮಾತಾಡಲಿಲ್ಲ ಸಿದ್ದರಾಮನಿಗೆ, ಅಕ್ಕ ಮಲ್ಲಯ್ಯ ಮಾತಾಡಲಿಲ್ಲ ಪರಮಾತ್ಮ. ನಿಮಗೇಕೆ ಮಾತಾಡಂಗಿಲ್ಲ? ನಿಮಗೆ ಅವನ ಭಾಷೆನೇ ಗೊತ್ತಿಲ್ಲ. ನೀವು ಅದ್ರದ್ದು ಸುಮ್ಮನೆ ಕೊಡೋತಾನ. ಯಾಕೆ? ನಿಮ್ಮ ಭಾಷೆನೇ ತಿಳಿಯಂಗಿಲ್ಲ ನನಗೆ. ಅವನ ಭಾಷೆ ಕಲೀರಿ, ಪರಮಾತ್ಮನ ಭಾಷೆ ಕಲೀರಿ. ಅದು ತಪ, ಪರಮಾತ್ಮನ ಭಾಷೆ. ತಪ ಮಾಡಿದ್ರಿ ಅಂದ್ರೆ ಪರಮಾತ್ಮ ಬರ್ತಾನೆ, ಓಡಿ ಬರ್ತಾನೆ. ಅದಕ್ಕೆ ಮನುಷ್ಯನಿಗೆ ಶಾರೀರಿಕ ತಪ, ಮಾನಸಿಕ ತಪ, ವಾಣಿಯ ತಪ
ಅವು ತಪ ಮಾಡಬೇಕು. ಸ್ವಲ್ಪ ಮಾಡ್ಬೇಕು. ಅದಕ್ಕೆ ಕಬ್ಬಣ ಹಾಗೆ ಕರಗಂಗಿಲ್ಲ ರೀ, ಬೆಂಕಿ ಹಾಕ್ಬೇಕು. ಅದಕ್ಕೆ ಬೆಂಕಿ ಹಾಕಿದ್ರೆ ಕರಗ್ತದೆ. ಕಬ್ಬಣಕ್ಕಿಂತ ಕಠೋರ ನಮ್ಮ ಮನಸ್ಸದ. ಅದು ಕರಗಬೇಕು. ತಪವೆಂಬ ಅಗ್ನಿಯಲ್ಲೇ ಕರಗ್ತದ. ವಾಣಿ ತಪ, ಮಾನಸಿಕ ತಪ, ಶಾರೀರಿಕ ತಪ. ಕೊಂಡ್ರು ಹೇಳಂಗಿಲ್ಲ ನಾ ಇದಾಗುತ್ತಕ್ಕ ಹೇಳಂಗಿಲ್ಲ. ಯಾಕೆ ದೇವ್ರು ಸಿಗಂಗಿಲ್ಲ? ದೇವ್ರು ಯಾಕೆ ಸಿಗ? ದೇವರ ಅದಕ್ಕೆ ಅದನ್ನು ಕರೆದರೆ ನಂಬಿ ಕರೆದರೆ ಒಯ್ಯನೇ ಶಿವನು. ಅವ ಕರೆದ್ರೆ ಓಡಿ ಬರಕನೇ ಶಿವ. ಅದನ್ನು ಮತ್ತೊಂದು ಕೆಲಸ ಇಲ್ಲ ನಿಮಗೆ. ಹೆಂಡ್ರದು ಗಂಡ್ರದು ಮಕ್ಳಕ್ಕೆಲ್ಲ ಅವನಿಗೆ ಏನು ಕೆಲಸ ಇಲ್ಲ. ಎಲ್ಲಿ ಕರೀತಾರ ಓಡಿ ಬರುದೇ ಅವನ ಕೆಲಸ ಅದ. ಅಕ್ಕ ಕರೆದು ಓಡಿ ಬಂದ, ಮೀರಾ ಕರೆದು ಓಡಿ ಬಂದ, ಸಿದ್ದರಾಮರು ಕರೆದ್ರು ಓಡಿ ಬಂದ ಪರಮಾತ್ಮ. ಮತ್ತೊಂದು ಕೆಲಸ ಇಲ್ಲ ಅವನಿಗೆ. ಅದೇ ಅದ. ಅದಕ್ಕೆ ನಂಬಿ ಕರೆಯುತ್ತೆ. ಅದು ತಪ. ಅದ ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದ್ರೆ, ಅದು ತಪ ಮಾಡದೆ ಹೋದೇವಿ ಅಂದ್ರೆ ನಮ್ಮ ಸುಖ ಸಿಗಂಗಿಲ್ಲ. ಮೊದಲು ಕಾಯಕ, ವಾಚಿಕ, ಮಾನಸಿಕ ತಪ ಮಾಡಿ ಸ್ವಲ್ಪ ಅವ್ರು ತ್ರಾಸು ಕೊಡ್ರಿ. ತಪ ಅಂದ್ರೆ ಏನು? ತ್ರಾಸ. ಕಾಯಕ ಕೊಂಡು ಅರ್ಧ ತಾಸು ಕೊಂಡಿರ್ತೀನಿ, ಕೊಂಡ್ರದೇ ಅದು ಸಾಕು ಹೇಳಂಥವು ಇಲ್ಲ. ಕೊಂಡ್ರು ಅದಕ್ಕೆ ಕಲಿಸ್ರಿ, ಕಲಿತದ. ನಾವು ಕಲಿಸಿಲ್ಲ ಅದು ಕಲಿತಿಲ್ಲ. ಕುಂಡ್ರ ಕಲಿಯಂಗಿಲ್ಲ. ಅದು ಕಲಿತದ. ಶಾಲೆಗೆ ಹುಡುಗರು ಕುಂಡ್ರಬೇಕಂತವೇನು ಓಡ್ಬೇಕಂತ ಮಾಸ್ತರ್ ಕುಂಡಿರ್ತಾ ಇಲ್ಲ. ಮಧ್ಯಾಹ್ನ ಚಾಕ್ ಕುಂಡ್ರಂಗಿಲ್ಲ. ಬಿಟ್ರಿ ಓಡ್ತದೆ ಹೊರಗೆ. ಅದು ಕಲಿಸಬೇಕು. ತಪ ಯಪ ಅಂತ ಮನುಷ್ಯನಿಗೆ ಕಾಯಕ, ವಾಚಿಕ, ಮಾನಸಿಕ ತಪ. ಕುಂಡ್ರದ ತಪ. ಇದು ಕುಂಡ್ರದ ಒಂದು ಶರೀರ ತಪ. ಇಷ್ಟು ಮಂತ್ರನ ಅಂತಿನೇ ಇವತ್ತು ಒಂದು 1000 ಅನ್ನೋದೇ. ಓಂ ನಮಃ ಶಿವ, ಓಂ ನಮಃ ಶಿವ, ಓಂ ನಮಃ ಶಿವ ಅನ್ನೋದೇ ಇವತ್ತು. ಇಲ್ಲ ನಿಮ್ಗೆ ಚಾ ಕೂಡ ಏನೂ ಕೊಡಂಗಿಲ್ಲ. ಅದು ಅನ್ಬೇಕೆ. ನೋಡ್ರಿ, ತಪ ಅಂದ್ರೆ ಏನ್ರಿ? ಇಷ್ಟವಿಲ್ಲದಿದ್ದರೂ ಕೂಡ ಜಬರ್ದಸ್ತಿಯಿಂದ ಮಾಡೋದಕ್ಕೆ ತಪ ಅಂತಾರೆ. ಮನಸ್ಸು ಅಲ್ಲಂತದ, ಬಾಯಿ ಅನ್ನಕ್ಕೆ ಅಲ್ಲಂತದ. ಎಲ್ಲ ಅಂತಾಗ ನಾನು ಚಾನೇ ಕೊಡಂಗಿಲ್ಲ. ನೀನು ಒಂದು 1000 ಆಗಬೇಕೆ, ಆದ್ರೊಳಕ್ಕೆ ಚಾ. ಇದು ತಪ ಅಂದರೆ ಎಲ್ಲೋ ಕುಂಡ್ರದಲ್ಲ. ಅವುಗಳ ಇಚ್ಛೆಯನ್ನು ಮರ್ದಿಸಿ ಕಮ್ಮಾಡಿ ನಿಮ್ಮ ಇಚ್ಛೆಯನ್ನು ಮಾಡೋದಕ್ಕೆ ತಪ ಅಂತಾರೆ. ತಪ ಅಂದರೆ ಏನು? ಕುಂಡಕ್ಕೆ ಹೊಲಂತದ ಕುಂಡ್ರು, ಆಡಕ್ಕೆ ಹೊಲಂತದ ಆಡು, ಜಪ ಮಾಡಕ್ಕೆ ಹೊಲಂತದ ಮಾಡು, ನೆನೆಸಕ್ಕೆ ಹೊಲಂತದ ನೆನೆಸು. ನಿನಗೆ ಕೊಡಂಗಿಲ್ಲ. ನೀ ಬೆಕ್ಕಾಡ್ನೇ ಮಧ್ಯಾಹ್ನ ನಾನು ನಿನಗೆ ಹೇಳ್ಬಿಡಂಗಿಲ್ಲ. ತಪ ಅಂದರೆ ಇದೆ. ಕಾಯ ತಪ, ವಾಣಿ ತಪ, ಮನುಷ್ಯನ ತಪ ಏನಪ್ಪ ಅಂತ ಕೇಳಿದ್ರೆ, ಯಾವ ಮನುಷ್ಯ ತಪ ಮಾಡಂಗಿಲ್ಲ, ನಿಷ್ಠೆ ಇಡಂಗಿಲ್ಲ, ಕೆಲಸ ಮಾಡಂಗಿಲ್ಲ, ಆ ಮನುಷ್ಯನ ಸುಖ ಎಂದೂ ಸಿಗುವುದಿಲ್ಲ. ಯಾವುದೇ ಕೆಲಸ, ಹೊಲ್ದಾಗ ಏನು, ಮನೆಯಾಗ ಏನ್ರಿ, ನೌಕರಿಯಾಗ ಏನ್ರಿ, ಮನುಷ್ಯನಿಗೆ ನಿಷ್ಠೆ ಇರಬೇಕು, ತ್ರಾಸು ತಗೋಬೇಕು ಅಂದ್ರೆ ಅವನಿಗೆ ಸುಖ ಸಿಗ್ತದೆ. ನಾಯಾನ ತಾಪವಲ್ಲ ಅಂದಿ ಅಂದ್ರೆ ತಪ ಹಂಗಿಲ್ಲ. ತಪ ಆಗಲಿ ಅಂದ್ರೆ ಸುಖ ಸಿಗುದಿಲ್ಲ. ಕಷ್ಟ. ಅಂಗಡಿಯಾಗ ಕುಂಡ್ರಬೇಕೆ, ಶಾಲೆಯಾಗ ಕುಂಡ್ರಬೇಕೆ. ಕುಂತ್ರೆ ವ್ಯಾಪಾರ ಆಗ್ತದೆ. ಶಾಲೆಗೆ ಹೋದರೆ ಕುಂತ್ರೆ ಅಭ್ಯಾಸ ಬರ್ತದೆ, ದುಡಿದ್ರೆ ಸಿಗ್ತದೆ. ಇಲ್ಲ ಅಂದ್ರೆ ಸುಖ ಯಾರು ಸಿಗಂಗಿಲ್ಲ. ಅದಕ್ಕೆ ಮೊದಲೇದು ಸುಖ ಸಿಗಬೇಕಂದ್ರೆ ಕಷ್ಟಪಡಬೇಕು. ಶರೀರದಿಂದ, ಬಾಯಿಯಿಂದ, ಮನಸ್ಸಿನಿಂದ ಕಷ್ಟಪಡಬೇಕು. ಎರಡನೇದೇನು? ದಾನಂಚ. 7 ಸಾಮಾನು ಹೇಳ್ಯಾರೆ. ಸುಖ ದಾನ. ದಾನ ಅಂದ್ರೆ ನಿಮಗೆ ಯಾಕಂದ್ರೆ ಅನ್ನಿಸ್ತಿರ್ಬೇಕು, ದುಡ್ಡು ಕೊಡದೆ ಅಂತ. ದುಡ್ಡು ಕೊಡದೆ ದಾನ ಅಲ್ಲ, ವಚನ ದಾನ. ಎಷ್ಟು ಚಂದ ಹೇಳಿದೆ. ಪ್ರಿಯವಾಗಿ ಮಾತಾಡಕ್ಕೆ ನಿಮ್ಮ ಅಪ್ಪನ ಗಂಟು ಹೋಗ್ಯದ. ಏನು ಬಂದಿರಿ ಹದೊಳಬಿದ್ದಿರಿ ಎಂದರೆ ನಿಮ್ಮೈ ಸಿರಿಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಸಿದು ಹೋಗುವುದೇ, ಒಡೆಯ ನುಡಿಯದಿರ್ದೊಡೆ ತಡಗಡೆಯು ಮೂಗ ಕೊಯ್ಯದೆ ಮಾಡ್ಬನೆ ನಮ್ಮ ಕೂಡಲ ಸಂಗಮದೆ. ಬಸವಣ್ಣ ಶಿಕ್ಷಾ ಹೇಳ್ದ. ನಿಮ್ಮ ಮನೆಗೆ ಕೊಡಕ್ಕೆ ಏನೂ ಇಲ್ಲ. ಯಾರೇ ಬಂದಾರ, ಮಧ್ಯಾಹ್ನ ಕಾಲಕ್ಕೆ ಬಂದಾರ, ಬರ್ರಿ ಒಂದಿಟ್ಟು ಕುಂಡ್ರಿ ಅಂತ ಅನ್ನಕ್ಕೆ ಏನಾಗಿದೆ? ನೆಲ ಕುಸಿದು ಭೂಮಿಯನ್ನು ಒಳಗೆ ಹೋಗ್ತದೆ. ಕುಳ್ಳಿರೆಂದರೆ ನೆಲ ಕುಸಿದು ಹೋಗುವುದೇ,
ಬರೀ ಭಾಳ ಸಂತೋಷ ಆಯ್ತು ರೀ, ಭಾಳ ದಿವ್ಸಕ್ಕೆ ಬಂದಿರಿ, ಭಾಳ ಆನಂದ ಆಯ್ತು ಇಟ್ಟು ಅನ್ನೋಕ್ಕೆ ನಿನ್ನ ಬಾಯಾಗಿ ಏನಾಗ್ಯದ? ಹಾಂ, ಬಾಯಾಗಿ ಏನಾಗ್ಯದ? ನಿನಗೆ ಲಕ್ವ ಹೊಡೋದದ ಇಟ್ಟು ಮಾತಾಡೋಕ್ಕೆ ಏನಾಗ್ಯದ ನಿನಗೆ? ಇಷ್ಟು ಕೊಡೋದಿಲ್ಲ ತೊಗೊಳ್ಳಿ. ಭಾಳ ಚಂದ ಆಯ್ತು ರೀ, ಭಾಳ ದಿವ್ಸಕ್ಕೆ ಬಂದಿರಿ, ಭಾಳ ಆನಂದ ಆಯ್ತು ನೋಡ್ರಿ, ಭಾಳ ಆನಂದ ಆಯ್ತು. ನೀರು ಕುಡಿತೀರಿ? ನೀ ಹಂಗಲ್ಲ, ಹೋಗ್ತೀರಿ? ಅದೇ ಕೇಳ್ತಾನೆ, ಬರೋದಕ್ಕಿಂತ ಮೊದಲು ಹೋಗ್ತೀರಿ? ಏನು ಮಾತಿನೊಳಗೆ ಏನು ಕಂಬದ್ರಿ ಅಂತಾರೆ? ವಚನ ದಾನವನು ಮಾತಾಡಕ್ಕೆ ದಾನದ. ಇದ್ರೆ ಕೊಡ್ರಿ, ಇಲ್ದಿದ್ರೆ ಮಾತು ಕೊಡ್ರಿ. ಭಗವಂತ ನನಗೆ ಕೊಟ್ಟಿದ್ರಪ್ಪ, ನೀವು ದಾನ ಮಾಡಿ, ಭಾಳ ಸಂತೋಷ ಆಯ್ತು ನೀವು ಬಂದು ಅಂತಾರೆ. ಅವ್ರ ಪ್ರೀತಿಯಿಂದ ಮಾತಾಡ್ರಿ. ಇಷ್ಟು ಕೂಡ ಇಲ್ಲ, ಕೊಡಲಿಲ್ಲದೊಂದು ಗುಣವಿಲ್ಲದೂರೆ ತಡೆಗಡೆಯು ಮೂಗ ಕೊಯ್ಯದೆ ಮಾಡ್ಬನೇ ನಮ್ಮ ಕೂಡಲ ಸಂಗಮ ದೇವ. ಕೊಡು ಇಲ್ಲ, ನಿನಗೆ ಚಂದ ಮಾತಾಡೋಕೆ ಬರಲಿಲ್ಲ ಅಂದ್ರೆ ಕೆಡವಿದೇನು ಮೂಗು ಕೊಯ್ತಾನ ಪರಮಾತ್ಮ ಅಂತ ಹೇಳ್ದ ಬಸವಣ್ಣ. ಮೂಗ ಕೊಯ್ಯದೆ ಮಾಡ್ಬನೇ ನಮ್ಮ ಕೂಡಲ ಸಂಗಮ ದೇವ. ಕೊಡಕ್ಕಿಲ್ಲ, ಮಾತಾಡೋಕ್ಕೆ ಏನದು? ವಚನಕ್ಕೆ ದರಿದ್ರತ. ಮಾತನ್ನು ಯಾಕೆ ಮಾರಿ ಯಾಕೆ ಹೊಳಿಸ್ತೀರಿ? ಬೆಳ್ಕೊಳ್ ಬಂದ್ರೆ ಮಾರಿ ಹೊಳಿಸಿ ತಿರುಗಾಡ್ತೀರಿ. ಇಲ್ಲ ಅಂತ ಹೇಳ್ರಿ. ಕೈಲಿ ಇಲ್ಲಂದ್ರಿ, ಕೈಲಿ ಇಲ್ಲಂದ್ರೆ ಕಪಾಳ ಹೊಡೆದಿರಿ. ಮತ್ತು ರೊಟ್ಟಿ ಕೊಡ್ರಿ, ರೂಪಾಯಿ ಒಂದು ರೊಟ್ಟಿ ಅಲ್ಲ, ಅರ್ಧ ಅಲ್ಲ ಗಿರ್ದ. ಮನುಷ್ಯನಿಗೆ ತಪಶ್ಚರ್ಯ ಅದರ ಜೊತೆಗೆ ದಾನನೂ ಕೂಡ ದೊಡ್ಡ ಗುಣ. ಈ ಗುಣಗಳು ಹೇಳ್ತಾರೆ ಅವರು. ಸುಖದ ಸಾಧನ, ಮನುಷ್ಯನಿಗೆ ಆನಂದ ಸುಖ ಬೇಕು ಅಂತ ಈ ಮಾಡು, ತಪ ಮಾಡು, ಶರೀರ ತಪ ಮಾಡು. ಭಗವಂತನಿಗೆ ಹೆಂಡತಿ ಸಲುವಾಗಿ ಅಲ್ಲ, ಗಂಡ ಸಲುವಾಗಿ, ಪರಮಾತ್ಮನ ಸಲುವಾಗಿ, ಮಹಾತ್ಮನ ಸಲುವಾಗಿ ಶರೀರ ದುಡಿಸುವುದು ಶಾರೀರಿಕ ತಪ ಅದ. ಪರಮಾತ್ಮ ನಾಮ ಸ್ಮರಣ ಮಾಡೋದು ವಾಣಿ ತಪ ಅದ. ಜಪ ಮಾಡೋದು ಮಾನಸಿಕ ತಪ ಅದ. ಇವು ಮನುಷ್ಯ ಆಗಿ ಹುಟ್ಟಿದ ಮೇಲೆ ಇವು ಮೂರು ಮಾಡಲೇಬೇಕು. ಮಾಡಬೇಕೇನ್ರಿ? ನಡೆಯಂಗಿಲ್ಲೇನ್ರಿ? ಮತ್ತು ಹೆಂಡತಿಗೆ ದುಡಿಲಾರ್ದೆ ನಡೆಯಂಗಿಲ್ಲೇನ್ರಿ? ಚಂದ ಮಾತಾಡಿದ್ರೆ ಸಂಸಾರ ನಡೆಯಂಗಿಲ್ಲೇನ್ರಿ? ನಡೆಯಂಗಿಲ್ಲ, ನಡೆಯಂಗಿಲ್ಲ, ಸಂಸಾರ ನಡೆಯಂಗಿಲ್ಲ. ದುಡಿಲಿಲ್ಲ ಸಂಸಾರ ನಡೆಯಂಗಿಲ್ಲ. ಚಂದ ಮಾತಾಡೋ ಸಂಸಾರ ಪಾರಿಕತೆ ಹಾಕೋದು, ಸೋಡು ಚೀಟಿ ಹಾಕೋದು, ಡೈವರ್ಸ್ ಹಾಕೋದು ಹಾಗಿಲ್ಲ, ಆಗ್ತದೆ. ಹಂಗೆ ನೀವು ಪರಮಾತ್ಮನ ಜೊತೆಗೆ ಡೈವರ್ಸ್ ಮಾಡ್ಕೋಬೇಡ್ರಿ. ಶರೀರದಿಂದ ಮಾಡ್ರಿ, ಸೇವಾ ಮಾಡ್ರಿ, ವಾಣಿಯಿಂದ ಪರಮಾತ್ಮನೇಪ ಜಪ ಮಾಡ್ರಿ, ಮನಸ್ಸಿನಿಂದ ಏನಪ್ಪ ಅಂದ್ರೆ ಅವನ ನೆನೆಸ್ರಿ. ಅನ್ಯಥಾ ಡೈವರ್ಸ್ ಆಗ್ತದೆ. ಡೈವರ್ಸ್ ಆದ ಮನುಷ್ಯನಿಗೆ ಎಂದು ಸುಖ ಸಿಗುವುದಿಲ್ಲ. ಅದಕ್ಕೆ ಪುಣ್ಯಾತ್ಮರೇ ಹೇಳಿದ್ರು ಅವರು, ತಪಶ್ಚ ದಾನಂಚ. ಮನುಷ್ಯ ಕೊಡ್ರಿ. ಏನು ಪ್ರೀತಿ ಮಾತಾಡ ಕೊಡಕ್ಕೆ ಬರಂಗಿಲ್ಲ. ಮಾತು ಚಂದಗೆ ಮಾತಾಡ್ರಿ. ಇನ್ನೊಬ್ಬರ ಮನಸ್ಸಿಗೆ ನೋವಾಗತಕ್ಕಂಥ ಮಾತನ್ನು ಆಡಬಾರದು. ಮೂಕಶ್ಚ ಕೋವ ಬಜರಶ್ಚ ಕೋವ. ಜಗತ್ತಿನೊಳಗೆ ಮೂಕ ಯಾರು ಕಿವುಡ ಯಾರು ಅಂತ ಕೇಳಿದ್ರೆ ಹೇಳ್ಯಾರ ಅವರು ಸಂಸ್ಕೃತದಾಗ. ಯಾರಿಗೆ ಚಲೋ ಮಾತಾಡಕ್ಕೆ ಬರಂಗಿಲ್ಲ ಅವರು ಮಾತಾಡಿದ್ರು ಮೂಕ್ರೆ. ಮೂಕಶ್ಚ ಕೋವ ಬಜರಶ್ಚ ಕೋವ. ಮೂಕ ಯಾರು ಅಂದ್ರೆ ಯಾರಿಗೆ ಚಂದಾಗಿ ಮಾತಾಡಕ್ಕೆ ಬರಂಗಿಲ್ಲ, ಅವರು ಬಾಯಿ ಇದ್ದರು ಮೂಕಿದ್ದಂಗೆ ಅವು. ಕಿವುಡ್ರು ಯಾರು? ಯಾರು ಪರಮಾತ್ಮನ ವಾಚ ಪ್ರವಚನ ಇಂಥ ಕೇಳಂಗಿಲ್ಲ, ಅವ್ರು ಕಿವಿಯಿದ್ರು ಕಿವುಡ್ರೆ. ಕಣ್ಣಿದ್ದು ಕಾಣದ ಕುರುಡನಿವನು, ಕಿವಿಯಿದ್ದು ಕೇಳದ ಕಿವುಡನಿವನು. ಇಂತಹ ಕಿವಿ ಕೊಟ್ಟಾರೆ. ಎರಡು ಮಹಾತ್ಮರದ್ದು ಕೇಳೋಕ್ಕಾಗಂಗಿಲ್ಲ. ಚಂತಾನೆ ಏನೇನೋ ಕೆಲಸಕ್ಕೆ ಬರಲಾರ್ದು ಮಾತು ಕೇಳ್ತೇವೆ. ಯಾವ ಮಾತು ಕೇಳಿದ್ರೆ ಮನುಷ್ಯನಲ್ಲಿ ಪಾಪ 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 ಬುದ್ಧಿ ಉತ್ಪನ್ನ ಅದನ್ನೇ ಕೇಳ್ತೇವೆ. ಯಾವುದನ್ನು ಕೇಳಿದ್ರೆ ಮನುಷ್ಯನಲ್ಲಿ ಪುಣ್ಯ ಬುದ್ಧಿ, ಪರಮಾತ್ಮನ ದಾರಿ, ಸುಖದ ದಾರಿ ಸಿಗ್ತದೆ, ಅದು ಕೇಳಕ್ಕೆ ತಯಾರಿಲ್ಲ. ಅಂದ್ರೆ ಅವರು ಕಿವಿ ಇದ್ದರು ಕುರುಡರೇ. ಕಿವಿಗೆ ಬಂಗಾರ ಸಾಮಾನು ಭೂಷಣ ಅಲ್ಲ.
ಮಹಾತ್ಮರ ಮಾತು ಭೂಷಣ, ಶಾಸ್ತ್ರ ಮಾತು ಭೂಷಣ. ಅವ್ರ ಕಿವ್ಯಾಗ ಹಾಕುವರಿ, ಇವು ಸಾಮಾನು ಹಾಕೊಳ್ಳೋಕೆ ಕಿವಿ ಕೊಟ್ಟಿಲ್ಲ. ಇವು ಬರಂಗನೂ ಇಲ್ಲ, ಉಚ್ಕೋತಾರೆ ಇವು. ಮಹಾತ್ಮರ ಮಾತು ನಿಮ್ಮ ಜೀವನದ ಮುಂದಿನ ಜೀವನಕ್ಕೆ ಇದು ಬರ್ತಾವ. ಇವು ಮನುಷ್ಯನಿಗೆ ಪರಮಾತ್ಮನ ದಾರಿ ತೋರಿಸ್ತಾವೆ. ಕಿವಿಗೆ ಮಹಾನುಭಾವರ ಭಾಷಣ ಭೂಷಣ. ಲಕ್ಷ್ಯ ಅದಕ್ಕಂತಾರ ಮನುಷ್ಯನ ಜೀವ ಸುಖ ಆಗ್ಬೇಕಂದ್ರೆ ಸ್ವಲ್ಪ ತಪ ಮಾಡಕ್ಕೆ ಕಲೀರಿ. ತಪ ಯಾವಾಗ 24 ತಾಸನಾಗ ಒಂದಿಷ್ಟು ತಪ ಮಾಡಕ್ಕೆ ಕಲೀರಿ. ತಪ ಅಂದ್ರೇನು? ದೇವ್ರ ಮುಂದೆ ನನ್ನ ತಪ್ಪೆಲ್ಲ ಹೇಳ್ಕೊಳ್ಳೋದು. ಹೇ ಪರಮಾತ್ಮ, ಹೇ ಗುರುವೇ, ನಾನು ತಪ್ಪು ಮಾಡೀನಿ. ಪ್ರಾಯಶ್ಚಿತ್ತ ಅಂತಾರೆ ಅದಕ್ಕೆ. ದಿನ ಎಷ್ಟು ತಪ್ಪು ಮಾಡ್ತೇವೋ ಗೊತ್ತಿಲ್ಲ ನಮ್ಗೆ. ಬಂಗಾರ ಬೆಂಕಿಯಾಗಿ ಬೀಳೋ ತನಕ ಶುದ್ಧ ಆಗುವುದಿಲ್ಲ. ಬೆಂಕಿಯಾಗಿ ಬಿದ್ದಕ್ಕರೆ ಶುದ್ಧ ಹಾಕದ ಬಂಗಾರ. ಹಂಗ ನಮ್ಮ ಮನಸ್ಸು ಪರಮಾತ್ಮನ ಗುರುವಿನ ಎದುರಿಗೆ ಪ್ರಾಯಶ್ಚಿತ್ತ ಎಂಬ ಬೆಂಕಿಯಲ್ಲಿ ಬೀಳ್ಬೇಕದನ್ನು. ಬಿತ್ತು ಅಂದ್ರೆ ಮನಸ್ಸು ಶುದ್ಧ ಆಗ್ತದೆ. ದೇವರ ಮುಂದೆ ಹೇಳ್ರಿ, ಗುರುವಿನ ಮುಂದೆ ಹೇಳ್ರಿ, ಹೇ ಗುರುವೇ, ಹೇ ಪರಮಾತ್ಮ, ನಾನು ಮಾಡಿದ ತಪ್ಪು ಕ್ಷಮಿಸು. ಪ್ರಾಯಶ್ಚಿತ್ತ ಅಗ್ನಿ ಅದ. ಇದೇ ತಪ. ತಪ ಅಂದ್ರೆ ಮತ್ತೆ ಅಡ್ಬೇಕೊಂಡ್ರದಲ್ಲ, ದೇವ್ರ ಮುಂದೆ ನನ್ನ ತಪ್ಪು ಹೇಳ್ಕೊಡೋದು. ಆ ಧೈರ್ಯ ಎಲ್ಲರಿಗೂ ಬರಂಗಿಲ್ಲ. ಆ ಧೈರ್ಯ ಎಲ್ಲರಿಗೂ ಬರಂಗಿಲ್ಲ. ಅದನ್ನು ಹೇಳ್ಕೊಂಡು ತಾಪ ಅಗ್ನಿ ಹೋಗ್ತದೆ. ತಪಶ್ಚ. ಎರಡನೇದು ಮನುಷ್ಯನಿಗೆ ದಾನಂಚ, ಸುಖದ ಸಾಧನ. ಇವು ದಾನ ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕಟ್ಟಿ ತನಬೇಡ, ಕಟ್ಟಿಯುವುದು ಬುತ್ತಿ ಮುಂದೆ ಸರ್ವಜ್ಞ. ಹೌದಾ? ಕೊಟ್ಟದ್ದು ಯಾವಾಗ ಭೂಮಿಗೆ ಹಾಕೋದು ಬೀಜ ಹಾಳು ಆಗಂಗಿಲ್ಲ. ಒಂದು ಕಾಳ 1000 ಕಾಳು ಕೊಡ್ತದೆ, ಮೇಲೆಲ್ಲ 1000 ಕಾಳು ಕೊಡ್ತದೆ ಒಂದು ಕಾಳು. ಹಂಗೆ ದೀನ ದಲಿತರು ದುಃಖಿಗಳು ಅಂಥಲ್ಲಿ ನೀವು ಮಾಡಿದ್ರಿ ಅಂತ ಕೇಳಿದ್ರೆ ಅದು 1000 ಫಲ ಕೊಡ್ತದೆ ನಿಮಗೆ. ಮಹಾಭಾರತ ಎಷ್ಟೋ ಕಥೆಗಳನ್ನು ಹೇಳಿದ್ದಾರೆ ಇದ್ರ ಬಗ್ಗೆ. ನೀವು ಬಹಳ ಫಲ ಕೊಡ್ತದೆ. ಒಂದು ಬೀಜ ಮೇಲೆ 1000 ಕಾಳಾಗ್ತವೆ. ಅದಕ್ಕೆ ಮನುಷ್ಯನಿಗೆ ಸುಖಿ ಆಗ್ಬೇಕಂದ್ರೆ ಕೊಡಕ್ಕಲ್ಲ, ದಾನ ಮಾಡಕ್ಕೆ. ನನ್ನಂತ ಕದ ನಾ ಯಾಕೆ ಕೊಡ್ಲಿ? ನಾ ಮಾಡಿನೇ ನಾ ಯಾಕೆ ಕೊಡ್ಲಿ? ಕೊಡ್ಬೇಕ್ರಿ. ರೊಟ್ಟಿ ಮಾಡಿದ ಕೈ, ಕಲಶದ ಕೈ, ಬಾಯಿ ಕೊಡ್ತೀರೇ ಇಲ್ಲ? ರೊಟ್ಟಿ ಮಾಡಿದ ಕೈ, ಕಲಶದ ಕೈ, ಪಲ್ಯ ಮಾಡಿದ ಕೈ ಹಿಡ್ಕೊಂಡು ಕೊಂಡಿರ್ತದ, ಬಾಯಿ ಕೊಡ್ತದೆ. ನಾನೇ ಎಲ್ಲ ಮಾಡಿದೆ, ನಿನಗೆ ಕೊಡಲಿ ಅಂದ್ರೆ ಕೊಡ್ತೀರಿ? ನಾನೇ ಮಾಡಿ ತಗೋ ಅಂದ್ರೆ ಬಂತು ಆನಂದ ಅಕ್ಕ. ಇಲ್ಲ ಅಂದ್ರೆ ರೊಟ್ಟಿ ಕೈಯಾಗೆ, ಹೊಟ್ಟೆ ಏನಪ್ಪ ರೊಟ್ಟಿ ಬುಟ್ಟ್ಯಾಗೆ, ಹೊಟ್ಟೆ ಅಲ್ಲೇ ಇತ್ತು ಅಂದ್ರೆ ಬೆನ್ನಿಗೆ ಹತ್ಕೋತದೆ, ಸುಖ ಹಾಕದ. ಕೊಡ್ಬೇಕ್ರಿ, ದಾನ ಮಾಡಕ್ರಿ. ದಾತವ್ಯ ಮಿತಿ ಯದ್ದಾನಂ ದೀಯಚೆ ಅನುಪಕಾರಿಣಿ. ದಾನ ಎದಕ್ಕಂತಾರ ಅಂದ್ರೆ ಹೊಳ್ಳಿ ಅವ್ರು ನಮ್ಗೆ ಕೊಡಬಾರ್ದು ಅಂಥವ್ರಿಗೆ ಕೊಡೋದು ದಾನ ಅಂತಾರೆ. ಲಗ್ನದಾಗ ಆಯರಿ ಮಾಡೋದು ದಾನ ಅಲ್ಲ. 10 ರೂಪಾಯಿ ಆಯರಿ ಮತ್ತೆ ಬರ್ಕೋತಾರೆ. ನಾ ಕೇಳಿದ್ ಯಾಕೆ ಬರ್ಕೋತಾರೆ ಅಂತ ಕೇಳಿ ಲೆಕ್ಕ ಕೊಡ್ತಾರೆ. ಅವ್ರ ಬಗ್ಗೆ ಕೊಡ್ಬೇಕ್ರಿ, 10 ಕೊಟ್ರೆ 10 ಕೊಡ್ಬೇಕು. ದಾನ ಏನದು? ದಾನ ಅನ್ನಂಗಿಲ್ಲ. ಅನುಪಕಾರಿಣಿ ದಾನ ಅಂತ ಹೇಳ್ಕಂದ್ರೆ ನೀವು ಮಾಡೋದು ಅವ್ರು ಹೊಳ್ಳಿ ಮಾಡಂಗಿರಬಾರ್ದು. ಅವ್ರು ಅಂಥವ್ರಿಗೆ ಕೊಡಬೇಕು. ದೀನರು, ದಲಿತರು, ದುಃಖಿಗಳು, ರೋಗಿಗಳು, ಯಾರೋ ಅಂಥವ್ರಿಗೆ ಕೊಡೋದು ದಾನ ಅಂತಾರೆ. ಲಗ್ನದಾಗ ಆಯರಿ ಮಾಡೋದು ಸೀರೆ ದೋತ್ರ ಪೂರ ಆಯರಿ ಅರ್ಧ ಆಯರಿ 10ಕ್ಕೆ 10, 11 ಕೊಡಂಗಿಲ್ಲ, 9 ಕೊಡಂಗಿಲ್ಲ. ಇದು ದಾನ ಅಂತಾರೇನು? ದಾನನಾಗಿಲ್ಲ. ಅನುಪಕಾರಿಣಿ ಹಳ್ಳಿ ಅವರು ಮಾಡ್ಲಾರ್ದಂಗೆ ಇರಬೇಕು. ಸದಾ ಅವ್ರು ನೆನೆಸ್ತಾರೆ ನೋಡಿ, ಪಾಪ ನಮ್ಗೆ ಕಾಟ್ರಿ, ನಮ್ಗೆ ಇದು ಮಾಡ್ತಾ ನೆನೆಸ್ತಾರೆ. ಇವ್ರು ನೆನೆಸಂಗಿಲ್ಲ, ಮುಗೀತು, ಲಗ್ನ ಆಯ್ತಾ ಮುಗೀತ.
ಅವನು ದಾನ ಅಂತ ಹೇಳ್ಕಂತಾರೆ. ಯಾರು ಹಳ್ಳಿ ಮಾಡಕ್ಕೆ ಶಕ್ತಿ ಇಲ್ಲ ಅಂಥವ್ರಿಗೆ ಕೊಡಬೇಕು. ದೀನರು, ದರಿದ್ರರು, ಬಡವರು, ರೋಗಿಗಳು ಅವ್ರು ಹಳ್ಳಿ ನೀವು ಮಾಡೋದಕ್ಕೆ ತಂದು ಕೊಡಬಾರ್ದು. ಬರೀ ನೀನು ನೆನೆಸ್ತಿರ್ಬೇಕು, ಏನು ಪುಣ್ಯಾತ್ಮ ಮಾಡಿ ಹೋದರಿ, ಏನು ಕೊಟ್ಟು ಹೋದ್ರಿ, ನನಗೆ ಉಳಿಸೋದ್ರಿ, ನನಗೆ ಕಾಯ್ದ್ರಿ ಅಂಥವ್ರಿಗೆ ದಾನ ಮಾಡಿ. ನಾವು ಹಂಗೆ ಮಾಡಾಗಿಲ್ಲ. ಬಂಗಾರ ಅವರಿಗೆ ಕೊಡ್ತೇವೆ, ಅರ್ವಿ ಅವರಿಗೆ ಮಾಡ್ತೇವೆ, ಯಾರು ಹೊಳ್ಳಿ ಮಾಡ್ತಾರೆ. ಅದು ದಾನ ಅಲ್ಲ. ಅದಕ್ಕೆ ಹೇಳ್ತಾ ದೀಯತಿ ಅನುಪಕಾರಿಣಿ. ದಾನ ಯಾವ ಮನುಷ್ಯ ಮಾಡ್ತಾನೆ ಹಂಗೆ ಗೊತ್ತಿಲ್ದಂಗೆ ಹೇಳಲಾರ್ದಂಗೆ, ನಿಮ್ಮ ಹೆಸರು ಸತಿ ಅವನಿಗೆ ಗೊತ್ತಿರಬಾರ್ದು ಇವ್ರು ಮಾಡ್ಯಾರಂತ. ಅಂಥಲ್ಲಿ ಮಾಡಿದ್ರೆ ಪುಣ್ಯ ಬರ್ತದೆ. ಅಂತಹದ್ದೇನಪ್ಪ ಅಂದ್ರೆ ಮನುಷ್ಯನಿಗೆ ಸುಖ ಸಿಗ್ತದೆ, ಅವನ ಆತ್ಮ ಇಷ್ಟ ಆನಂದ ಆಗ್ತದೆ. ಯಾವ ನಿಮ್ಮ ಹೆಸರು ಗೊತ್ತಿಲ್ಲ, ಅವನಿಗೆ ಕೊಟ್ಟಿದ್ದಕ್ಕೆ ಇವನಿಗೆ ಕೊಟ್ಟಿಲ್ಲ, ಯಾವ ನೀವು ಅವನಿಗೆ ಗೊತ್ತಿಲ್ಲ, ಅವ ನಿಮಗೆ ಗೊತ್ತಿಲ್ಲ. ನೀವು ಕೊಟ್ಟದನ್ನು ತೋಡಿ ಸಂತೋಷಪಟ್ಟು ಮನಸ್ಸಂಗೆ ಅಂತಾರೆ, ಹೇ ಪರಮಾತ್ಮ ಅವನಿಗೆ ಪುಣ್ಯ ಬರಲಿ ಅಂತ ಅಂತಾನಲ್ಲ, ಅದು ಪುಣ್ಯ ಬರ್ತದೆ ನಿನಗೆ. ನಿನ್ನ ಹೆಸರು ಅವನಿಗೆ ಗೊತ್ತದ, ಅವನ ಹೆಸರು ನಿನಗೆ ಗೊತ್ತದ, ಇವ ಕೊಟ್ಟಾನಂತ ಅವ ಅಂತಾನೆ, ಇವನಿಗೆ ಕೊಟ್ಟೆ ಅಂತ ನೀ ಅಂತೀ ಅಂದ್ರೆ ಮುಗೀತು, ಪುಣ್ಯ ಬರಂಗಿಲ್ಲ. ಅದಕ್ಕೆ ಭಾಳ ಕಠಿಣ ಅದ ರೀ, ಭಾಳ ಕಠಿಣ. ಇಂತಹ ದಾನ ಬಂತು ಅಂದ್ರೆ ಇಂತಹ ಗೊತ್ತಿಲ್ದಂಗೆ ಮಾಡೋನಿಗೆ ನೆನಪಿರಬಾರ್ದು ನಾ ಕೊಟ್ಟೀನಿ ಅಂತ, ನೆನಪಿರಬಾರ್ದು. ತೊಗೊಂಡವ್ ನೆನಪಿಡ್ಬೇಕು, ಕೊಟ್ಟವ್ ನೆನಪಿರಬಾರ್ದು. ಅದಕ್ಕೆ ದಾನ ಅಂತ. ನಾವು ಹಂಗಲ್ಲ, ಕಲ್ ಮೇಲೆ ಬರ್ಸ್ರಿ, ಫೋಟೋ ಹಚ್ಚಿರಿ, ಏನೇನೋ ಮಾತಾಡ್ತೇವೆ, ಪುಣ್ಯ ಬರಂಗಿಲ್ಲ, ಪುಣ್ಯ ಬಂದ. ಅದು ಇದಕ್ಕೆ ದಾನ ಅಂತಾರೆ. ಇಂತಹ ದಾನ ಮಾಡಿದ್ರೆ ಸುಖ ಸಿಗ್ತಾವೆ. ಮಾಡುವವನ ಹೆಸರು ಅವನಿಗೆ ಗೊತ್ತಿರಬೇಕು, ಮತ್ತೆ ಯಾರಿಗೆ ಗೊತ್ತಿರಬಾರ್ದು, ಯಾರಿಗೆ ಗೊತ್ತಿರಬಾರ್ದು. ಅವನ ಅಂತಃಕರಣ ಸದಾ ಸಂತೋಷ. ಎಲ್ಲೋ ದಾರಿಯಾಗ ಯಾರೋ ಬಿದ್ದಾರೆ, ಆಕ್ಸಿಡೆಂಟ್ ಆಗ್ಯದ, ನಿಮಗೆ ಗೊತ್ತಿಲ್ಲವ ಯಾವ ಊರವ ಅಂತ, ನಿಮ್ಮ ಕಾರ್ ಬಂತು ಕರ್ಕೊಂಡು ಹೋದಕ್ಕೆ ದವಾಖಾನೆಗೆ ಹೋಯ್ಕಿಂದ ಬಿಲ್ ಕೊಟ್ಟು ಹೋದ್ರಿ ಅಂದ್ರೆ ಅವ ಯಾರೋ ನಿಮಗೆ ಗೊತ್ತಿಲ್ಲ, ನೀವು ಯಾರೋ ಗೊತ್ತಿಲ್ಲ. ಇದು ದಾನ ಪುಣ್ಯ. ಈ ಪುಣ್ಯ ಎಲ್ಲಕ್ಕಿಂತ ಹೆಚ್ಚಿಂದಿರ್ತದೆ. ಅಂಥ ಪುಣ್ಯ ಮಾಡಿರಿ. ಹೀಗೆ ಪುಣ್ಯ ಮಾಡಿದವ್ರು ಏನಪ್ಪ, ಅವರಿಗೆ ಶಾಂತಿ ಮನಸ್ಸಿನಾಗಿರ್ತದೆ. ಕೊಟ್ಟಿ ನನ್ನ ಅಭಿಮಾನ ಇಲ್ಲ, ತಗೊಂಡಿನತಕ್ಕಂತಹ ಕಳಕಳಿ ಇಲ್ಲ. ಅಂಥ ಮನುಷ್ಯನೊಳಗೆ ಆನಂದ ಇರ್ತದೆ, ಶಾಂತಿ ಸಿಗುತ್ತದೆ. ಪುಣ್ಯಾತ್ಮರೇ ಅದಕ್ಕೆ ಅಂತಹ ದಾನ ಮಾಡೋಕ್ಕೆ ಕಲೀರಿ ಅಂತ. ಇದು ದಾನ ಯಪ್ಪ ಸುಖದ ಸಾಧನಗಳು. ಎಲ್ಲಕ್ಕಿಂತ ಹೆಚ್ಚಿಂದಪ್ಪ ಅಂದ್ರೆ ಮನಸ್ಸು, ಕಣ್ಣು ಕಿವಿ ಮನಸ್ಸು ಇವು ಭಾಳ ಕೆಟ್ಟದವ್ರಿ. ಅದಕ್ಕೆ ಅಂದ್ರೇನು, ಮತ್ತೊಂದನ್ನು ನೋಡೋದಂತೆ, ಮತ್ತೊಂದನ್ನು ಕೇಳೋದಂತೆ. ಅದಕ್ಕೆ ಅಂದಾರೇನು, ಬಹಳ ಮಂದಿ ಈ ಕಣ್ಣ ಕಿವಿ ಮೋಸ ಮಾಡ್ಯಾರ. ಅಲ್ಲ, ನೀವು ಏನೋ ಹೋದ್ರೆ ಸುಮ್ಮ ಬಜಾರ್ಗೆ ನಡೆದೀರಿ, ಚಲೋ ಸಾಮಾನು ನೋಡಿದ್ರೆ ತಗೋಬೇಕು ಅನ್ನಿಸ್ತದಲ್ಲ, ಕಣ್ಣಿಟ್ಟು ಬೆರಿಗೆ ತಗೋಬೇಕು ಅನ್ನಿಸ್ತದೆ. ಹೊಸ ಮಿಠಾಯಿ ಏನು ಕಾಣ್ತದೆ, ತಿನ್ಬೇಕು ಅನ್ನಿಸ್ತದೆ. ಇವು ಭಾಳ ಕೆಟ್ಟದವ್ರಿ, ಭಾಳ ಕೆಟ್ಟವ. ಈ ಮನಸ್ಸು ಮತ್ತು ಈ ಇಂದ್ರಿಯಗಳು ಸುಖಕ್ಕೆ ಕಾರಣ ಅದಾವ. ನಿನ್ನ ಮನಸ್ಸು ನಿನ್ನ ಕೈಯಾಗಿತ್ತು, ನಿನ್ನ ಇಂದ್ರಿಯ ನಿನ್ನ ಕೈಯಾಗಿದ್ದು ಅಂದರೆ ನೀನು ಪರಮಾತ್ಮ ಆಗ್ತಿ. ಯಾವುದೋ ಒಂದು ಊರೊಳಗೆ ಒಬ್ಬ ಹುಡುಗ ಜನ್ಮ ತಾಳಿದ್ದ, ತಪಸ್ವಿ ಇದ್ದವ. ಯಾವ ಜನ್ಮದಿತ್ತೋ ತಪಸ್ವಿ. ಹುಟ್ಟಿದ ಕೂಡಲೇ ಅವೆಲ್ಲ ಬೇರೆ ಮಾತಾಡ್ತಿದ್ದ. ಮಹಾತ್ಮರ ಮಾತು, ಪರಮಾತ್ಮನ ಮಾತು, ಆತ್ಮನ ಮಾತೇ ಮಾತಾಡ್ತಿದ್ದ. ಸಾಮಾನ್ಯರ ಮನೆಯೊಳಗೆ ಹುಟ್ಟಿದ್ದ ಹುಡುಗ, ಮಾತಾಡ್ತಿದ್ದ ಪರಮಾತ್ಮಂದೇ, ಆತ್ಮನ ಮಾತೆ. ಮಂದೆಲ್ಲ ಬಂದನ್ನು ಕುಂಡಿರ್ತಿದ್ರು. ಸಣ್ಣ ಹುಡುಗ, 8 ವರ್ಷದ ಹುಡುಗ, ಬಡಬಡ ಅವ್ವ ಅಪ್ಪ ಮಾರಿ ತೊಳೆದು ಅರ್ಬಿ ಎಲ್ಲ ಒಗ್ದದ್ದು ಹಾಕಿ ಹಣೆಗೆ ಇವತ್ತು ಹಚ್ಚಿ ಕುಂಡಿರ್ತಿರು. ಆ ಹುಡುಗ ಮಾತಾಡ್ತಿತ್ತು.
ಮಂದಿ ಎಲ್ಲ ಗಾಬರಿ ಆಗ್ತಾರೆ. ಏನು ನೋಡ್ರಿ ಇಟ್ಟು ಹುಡುಗದ ಎಷ್ಟು ಮಾತಾಡ್ತದ, ದೇವ್ರ ಸುದ್ದಿ ಮಾತಾಡ್ತದ. ನಾವೆಲ್ಲ ಪ್ರಪಂಚ ಸುದ್ದಿ ಮಾತಾಡ್ತೀವಿ, ನಾಮ ರೂಪದ ಸುದ್ದಿ, ಅವ್ರದ್ದು ಇವ್ರದ್ದು ಸುದ್ದಿ, ಆ ದೇಶದ ಈ ದೇಶದ ಸುದ್ದಿ ಮಾತಾಡ್ತೇವೆ ಚಂತನ ಪೇಪರ್ ಹಿಡ್ಕೊಂಡು. ಪರಂತು ಈ ಹುಡುಗ ಏನು ವಿಚಿತ್ರದ ಆತ್ಮನ ಸುದ್ದಿ ಪರಮಾತ್ಮನ ಸುದ್ದಿ ಮಾತಾಡ್ತಾನೆ ಸದಾ. ಮಂದಿ ಕೇಳಕ್ಕೆ ಬರ್ತೈತೆ, ಮಂದಿ ಕೇಳಕ್ಕೆ ಬರ್ತೈತೆ. ದಿನೇ ದಿನೇ ಊರಾಗ ಮಂದಿ ಹೆಚ್ಚಾಯ್ತು ಕೇಳೋರು. ಈ ಸುದ್ದಿ ಹಾಗೆ ಹಬ್ಕೋತು ರಾಜರ ತಕ್ಕ ಹೋಗಿ ಮುಡ್ತು. ನೀವು ಭಾಳ ಮಜಾ ಅದ. ಪುರಾಣ ಪ್ರವಚನಕ್ಕೆ ಕೊಂಡ್ರವ್ರು ಯಾರು? ಸಾಮಾನ್ಯ ಮಂದಿ, ದೊಡ್ಡರು ಕೊಂಡಂಗಿಲ್ಲ, ದೊಡ್ಡವ್ರು ಕೊಂಡಂಗಿಲ್ಲ. ಅಲ್ಲಿ ಹೋದ್ರೆ ನಮ್ಮ ಕಿಮ್ಮತ್ತೇನು? ಎಲ್ಲರ ಮುಂದೆ ಕೂತಾರ, ಎಲ್ಲ ಕೂತ ನಮ್ಮ ಕಿಮ್ಮತ್ತೇನು? ಇಲ್ಲಿ ಕುಂತ ಕಿಮ್ಮತ್ತ ನಿನಗೆ ವಿಧಾನಸಭಾದ ಕುಂತ್ರ ಸಿಗಂಗಿಲ್ಲ ಪುಣ್ಯಾತ್ಮ. ಈ ಕುಂತ ಕಿಮ್ಮತ್ ಅಲ್ಲಿ ಸಿಗಂಗಿಲ್ಲ. ಜನರು ಮೆಚ್ಚುತ್ತ ನಿನ್ನ ಕೈಲಾಸ ಕೈವರೆ ಮನಮೆಚ್ಚಿ ನಡೆಕೊಂಡರಲ್ಲದೆ. ಒಬ್ಬ ಮಹಾತ್ಮ ನಿನಗೆ ಒಳ್ಳೆಯದಕ್ಕಿಂತಲೂ 1000 ಮಂದಿ ನಿಂಗೆ ಚಲೋ ಅಂದ್ರೆ ಅದು ಕಿಮ್ಮತ್ತದ. ಮನುಷ್ಯನಿಗೆ ಗೊತ್ತಾಗೋದಿಲ್ಲ. 3 ಜನ ಕೂಡಿ ಕೇಳ್ತಿತ್ತು, ಮಾಡ್ತಿತ್ತು. ಏನು ಹುಡುಗ, ಇಟ್ಟು ಸಣ್ಣ ಹುಡುಗ, ಇಟ್ಟು ಹೇಳ್ತಾನೆ, ದೇವ್ರ ಸುದ್ದಿ ಹೇಳ್ತಾನೆ, ಪರಮಾತ್ಮ ಸುದ್ದಿ ಹೇಳ್ತಾನೆ, ಸಾಧನ ಸುದ್ದಿ ಹೇಳ್ತಾನೆ, ಜಪದ ಸುದ್ದಿ ಹೇಳ್ತಾನೆ. ಚೆ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರ ಹಂಗಾಗದವನ್ನ ಪೂಜಿಸುವ ನಮ್ಮ ಕೂಡದ ಸಂಗಮದೇ. ಹೆಂಗೆ ಮುದುಕ ಆಗ್ಬೇಕು ನಮಗೆ ಬುದ್ಧಿವಂತಲ್ಲ ಇದ್ರು. ಸಿದ್ಧಾರೂಢ 7 ವರ್ಷಕ್ಕೆ ಮನೆ ಬಿಟ್ರಲ್ಲ, ನಮ್ಮದು 70 ವರ್ಷಕ್ಕೆ ಬುದ್ಧಿವಂತಲ್ಲ. ಈಗ ಏನು ಮಾಡ್ಬೇಕು, ಏನು ಮಾಡ್ಬೇಕು? ಕುಂಡ್ರಕ್ಕಾಗಂಗಿಲ್ಲ, ಉಪವಾಸ ಇರೋಕ್ಕಾಗಂಗಿಲ್ಲ, ನಡೆಯೋಕ್ಕಾಗಂಗಿಲ್ಲ. ಏನು ಮಾಡ್ಬೇಕು? ಎಂಥ ಹುಡುಗ ಪರಮಾತ್ಮನ ಮಾತಾಡ್ತಾನೆ, ದೇವರ ಸುದ್ದಿ ಮಾತಾಡ್ತಾನೆ. ಸುದ್ದಿ ಸಾವಕಾಶ ರಾಜರ ಮನೆ ತಕ್ಕ ಹೋಯ್ತು. ದೊಡ್ಡವ್ರ ಮನೆಗೆ ಮುಟ್ಟು ತಡ. ಎಂಥ ಸಮಾಚಾರ ಮುಟ್ಟಂಗೆ, ಇಲೆಕ್ಷನ್ ಸಮಾಚಾರ ಜಲ್ದಿ ಮುಟ್ತಾವೆ. ಪರಂತು ಇಂಥ ಸಮಾಚಾರ ಮುಟ್ಟೋದು ಬಹಳ ತಡ. ಪ್ರವಚನ ಮುಗಿತಾ ಮಂದಿ ಭಾಳ ಬರ್ತಾರೆ. ನಮಗೆ ಈಗ ಗೊತ್ತಾಯ್ತು ರೀ ಅಂತ. ಹೋಮ್ ಮಿನಿಸ್ಟರ್ ಯಾರು, ಚೀಫ್ ಮಿನಿಸ್ಟರ್ ಯಾರು, ಹೀಗೆ ಗೊತ್ತಾಗ್ಯವ. ಏನು ತಕ್ಕ ಅಂದೇ ಇವೇ ಗೊತ್ತಾಗಿಲ್ಲ. ನಮಗೆ ಪ್ರೀತಿ ಇರಲಿಲ್ಲ. ಯಾವುದನ್ನು ಕೇಳಬೇಕು ಅದು ಕೇಳಿಲ್ಲ. ಸಂಸಾರ ಸುದ್ದಿ ಕೇಳಕ ಕಿವುಡನ ಮಾಡಯ್ಯ ತಂದೆ, ಅಂಧಕನ ಮಾಡಯ್ಯ ತಂದೆ, ಪಂಗು ಮಾಡಯ್ಯ ತಂದೆ. ಮಂದಿರಕ್ಕೆ ಪರಮಾತ್ಮನ ಗುಡಿಗೆ ಹೋಗ್ಬಿಟ್ಟು ನಾನು ಉಂಟು ಮಾಡು ಪರಮಾತ್ಮ. ದೇವರು ಪೂಜೆ ಬಿಟ್ಟು ಮತ್ತೇನಾರು ಮಾಡಕ್ಕೆ ನನಗೆ ಕೂಡು ಮಾಡು ಪರಮಾತ್ಮ. ನೀನು ನೋಡಿದ್ ಬಿಟ್ಟು ಪ್ರಪಂಚ ನೋಡಕ್ಕೆ ಬಾರ್ದ ಕೂಡು ಮಾಡು ಪರಮಾತ್ಮ. ಕಣ್ಣಿದ್ದವ್ರು ಕೇಳ್ಕೊಂಡಾರಿ, ಕುಡ್ಡಿದ್ದವ್ರು ನಾನು ಕಣ್ಣಿದ್ದವ್ರು ಕೂಡು ಮಾಡೋಣ. ನಾವು ಇನ್ನೊಂದು 4 ಕಣ್ಣು ಕೊಡು ಅಂತೇವೆ. ಪರಧನ ಪರಸ್ತ್ರೀ ನೋಡಕ್ಕೆ ಇನ್ನೊಂದು 4 ಕಣ್ಣು ಕೊಡು, 2 ಸಾಕಾಗುವ. ಎಂಥ ನಮಗೆ ಪಾಪ ಮನುಷ್ಯ. ಹುಡುಗ ಏನಪ್ಪ ಅಂತ ಕೇಳಿ ಶಾಸ್ತ್ರ ಹೇಳ್ತಿದ್ದ. ಸಾವಕಾಶ ರಾಜರ ಮನೆ ತಕ್ಕ ಸುದ್ದಿ ಮುಡ್ತದೆ. ಸಾವುಕಾರ ಮಂದಿಗೆ, ದೊಡ್ಡ ಮಂದಿಗೆ ಸುದ್ದಿ ತಡ ಮುಡ್ತವೆ. ಇಂಥವು ಪ್ರವಚನ, ಪೂಜಾ ಪಾಠ ಇವು ಜಲ್ದಿ ಮುಟ್ಟಂಗಿಲ್ಲ. ಕೆಟ್ಟ ಸುದ್ದಿ ಜಲ್ದಿ ಮುಡ್ತಾವೆ. ಯಾರು ಮಿನಿಸ್ಟರ್ ಆದರೂ ಜಲ್ದಿ ಗೊತ್ತಾಕ್ಕವ. ಯಾರು ಸ್ವಾಮಿ ಏನು ಪ್ರವಚನ ಮಾಡ್ತಾರೋ ಗೊತ್ತಾಗಿಲ್ಲ. ಅವು ಪೇಪರ್ಗೂ ಬರಂಗಿಲ್ಲ, ಟಿವಿಯಾಗೂ ಬರಂಗಿಲ್ಲ. ಸಾವಕಾಶ ರಾಜರಿಗೆ ಸುದ್ದಿ ಹತ್ತು. ಒಂದು ದಿವಸ ರಾಜರು ಅಂದರು, ಮಂತ್ರಿ ಇವ ಚಲ್ रहा है तो हम भी चलेंगे, थोड़ा सुनेंगे. ಏನೇ ಹೇಳ್ತಾ ಅಂತ ಹುಡುಗ, ಹೋಗೋಣ ಕೇಳೋನು ಅಂದರು. ಮಂತ್ರಿ ಅಂದ, ಸಣ್ಣ ಪಾರ್ಲಿ ಅದು, ಅದಕ್ಕೇನು
ಅಲ್ಲಿ ಹೋಗಿ ನೀವು ಮುಂದೆ ಕುಂಡಿರ್ತೀರಿ. ಇಡೀ ದೇಶದ ರಾಜರು ನೀವು. ಹುಡುಗನ ಆಪ್ಸದಿಗೆ ನಿಮ್ಮ ಪ್ರಜೆ, ನಿಮ್ಮ ಸೇವಕ, ನೀವು ಅವ್ರ ಮುಂದೆ ಹೋಗುದ? ಮಂತ್ರಿ ಬೇಡ ಅಂದ. ರಾಜ ಶಾಣೆ ಇದ್ದ, ಹಂಗಲ್ಲಪ್ಪ, ಹೋಗು, ಸುಮ್ಕೊಂಡ್ರೆ ನಾ ಕರ್ಕೊಂಬರ್ತೀನಿ. ಕರ್ಕೊಂಬರಕ್ಕೆ ಹೋದ ಮಂತ್ರಿ. ನಮ್ಮ ರಾಜರು ನಿಮಗೆ ಬಾ ಅಂದಾರ. ಚೀಫ್ ಮಿನಿಸ್ಟರ್ ಯಾರಿಗೆ ನಿಮ್ಗೆ ಕರೆದ್ರೆ ಖುಷಿ ಹಾಕೋದಿಲ್ಲ? ನಮ್ಗೆ ಕರೆದಾರ. ನಮ್ಮ ರಾಜರು ನಿಮಗೆ ಬಾ ಅಂದ. ಖುಷಿ ಆಗಲಿಲ್ಲ. ಹುಡುಗ ಚಲೋ ಐತ, ಮಾತಾಡ್ತು. ನೋಡಪ್ಪ, ಒಂದು ಮಾತು ಕೇಳ್ತೀನಿ ನಿನಗೆ. ಮಾಲಕರು ನೌಕರನ ಮನೆಗೆ ಹೋಗ್ಬೇಕೆ, ನೌಕರ ಮಾಲಕನ ಮನೆಗೆ ಹೋಗ್ಬೇಕು? ನೌಕರ ಮಾಲಕರ ಮನೆಗೆ ಹೋಗ. ಹೌದ್ರಿ, ನೌಕರ ಮಾಲಕರ ಮನೆಗೆ ಹೋಗ. ಮಾಲಕ ನೌಕರ ಮನೆಗೆ ಹೋಗಿಲ್ಲಲ್ಲ, ನೌಕರ ಮಾಲಕರ ಮನೆಗೆ ಹೋಗ್ಬೇಕ. ನೌಕರ ಹೋಗ್ಬೇಕ್ರಿ ಮಾಲಕರ ಮನೆಗೆ. ಹಂಗಂದ್ರೆ ನಿಮ್ಮ ರಾಜ ನಮ್ಮ ನೌಕರ ಥರ್ಡ್ ಕ್ಲಾಸ್ ನೌಕರ ಅದ. ಏನು ನೌಕರ ಅವ ಬರ್ಬೇಕ, ಎನ್ನಾಗ ಹೋಗ್ಬೇಕ. ರಾಜ ಮಂತ್ರಿ ಹುಚ್ಚ ಕಾಣ್ತ ಹುಡುಗ. ಈ ದೇಶದ ರಾಜ, ಯಾವ ರಾಜ್ಯದೊಳಗೆ ಇವ್ರವ್ವ ಅಪ್ಪ ಅದರ, ಎಲ್ಲಿ ಹುಟ್ಟೇನ, ಯಾವ ಮನ್ಯಾಗ ಅದನ, ಇದು ರಾಜಂದದ. ಅವನಿಗೆ ನೌಕರ್ ಅಂತಾನೆ. ಥರ್ಡ್ ಕ್ಲಾಸ್, ಸೆಕೆಂಡ್ ಕ್ಲಾಸು ಅಲ್ಲ, ಥರ್ಡ್ ಕ್ಲಾಸ್ ನೌಕರ್ ಅಂತ. ಮಂತ್ರಿ ವಾಪಸ್ ಹೋದಾರ. ಏನಂತ ಹುಡುಗ, ನೀವು ಕೇಳಬಾರ್ದ್ರೆ ನಾವು ಹೇಳಬಾರ್ದ್ರಿ ಅಂತ. ಸಣ್ಣ ಬಾಯಿ ಬಂದಾಗ ಮಾತಾಡ್ತಾರೆ. ಅದಕ್ಕೆ ಮಾತು ಬರ್ತಾರೆ, ಏನು ಬರ್ತಾರೆ, ಏನು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಹೆಂಗೆ ಮಾತಾಡಬೇಕು, ಎಷ್ಟು ಮಾತಾಡಬೇಕು ಗೊತ್ತೇ ಇಲ್ಲ. ಅದಕ್ಕೆ ಯಾರ ಮುಂದೆ ಏನು ಹೇಳ್ಬೇಕಂತ ಇಲ್ಲ. ಅಂದರೆ ಏನು, ಅದೇ ಹೇಳಿಲ್ರಿ, ನೀವು ಕೇಳಬಾರ್ದು ನಾ ಹೇಳಬಾರ್ದು ಅಂತ. ಇಲ್ಲ, ಏನಂದಾನೆ ಹೇಳಂದ್ರೆ ಹೇಳ್ತೀನಿ ನೋಡ್ರಿ. ನೀವು ಅವನದು ನೌಕರ್ ಥರ್ಡ್ ಕ್ಲಾಸ್ ನೌಕರ್ ಇದ್ದೀರಿ ಅಂತ, ಮತ್ತು ಮಾಲಕನ ಹಂತಕ್ಕೆ ನೌಕರ್ ಹೋಗ್ಬೇಕಂತ, ನೌಕರ್ ಹಂತಕ್ಕೆ ಮಾಲಕ ಬರೋಬರಿಲ್ಲ. ನಾನು ರಾಜ ಶಾಣೆ ಇದ್ದ, ಹುಚ್ಚಿದ್ದ, ಹಿಡ್ಕೊಂಡು ಅವನಿಗೆ ಹತ್ತಿರ. ರಾಜ ಹಿಂದಕ್ಕೆ ರಾಜ ಇದ್ದವ್ರು ಎಲ್ಲ ವಿದ್ಯೆ ಕಲಿಸ್ತೀರಿ. ಅಧ್ಯಾತ್ಮ ವಿದ್ಯೆ, ಶಸ್ತ್ರವಿದ್ಯೆ, ಅಸ್ತ್ರವಿದ್ಯೆ ಕಲಿಸ್ತೀವಿ. ರಾಜ ಅಂದ, ಏನ ಕಾಣ್ತದ, ನಡಿ ಹೋಗು, ನಡಿ. ಬ್ಯಾಡ್ರಿ, ಅದು ಬಾಯಿಗೆ ಬಂದಂಗೆ ಮಾತಾಡ್ತಪ್ಪ. ನೀವಿಲ್ಲ ಹಿಂಗೆ ನಿಮ್ಮ ಮುಂದೆ ಮಾತಾಡಿದ್ರೆ ಚರು ಕಾಣಂಗಿಲ್ಲ, ಬ್ಯಾಡ್ರಿ ಅಂದ. ಇಲ್ಲ ಹೋಗು, ನಡಿ ಅಂತ ರಾಜ ಮಂತ್ರಿ ಕರ್ಕೊಂಡು ಬಂದ. ಬಡವ್ರ ಮನೆ, ಯೋಗ ಭ್ರಷ್ಟ ಶರೀರ ಆಪ್ತ ಮಾಡೋದು, ಬಡವ ಇದ್ದ ಮನೆ ಸ್ವಚ್ಛ ಮಾಡಿಸೋರು, ಅದಕ್ಕೆ ಅಂತ ಇಂಥ ಅದೆಲ್ಲ ಹಂಗೆ ಚಲೋ ಹಂಗೆ ತೋಡಿಸಿ ಕುಂಡಿಸೋರು. ರಾಜ ಬಂದ, ಕುಂತ. ಬರ್ರಿ ಅಂದ್ರೆ ಕುಂತ. ರಾಜ ಕೇಳ್ತಾನೆ, ನಾವು ಗುರುತು ಹೇಳಿದ್ರೆ ಏನು ನಮಗೆ ಅಂತ ಕೇಳಿದ ರಾಜ. ಈ ದೇಶದ ರಾಜ, ಈ ದೇಶದ ರಾಜರು, ಈ ದೇಶಕ್ಕೆ ರಾಜರು, ಈ ಊರಿಗೆ ರಾಜರು, ಈ ಯಾವ ಮನೆಯಾಗ ನೀವು ಇದ್ದಿರಲಿಲ್ಲ, ಅದಕ್ಕೂ ನಾನೇ ಮಾಲಕಿದ್ದೀನಿ ಅಂತ. ಬರೋಬ್ರಿ, ಮಾಲಕಿದ್ದೀನಿ. ಹಿಂಗೆ ಅಂತಂದ್ರೆ ನೀವು ನನ್ನ ನೌಕರ್ ಅದನಂದ್ರೆ ರಾಜರು, ನಾ ಯಾರು ನೌಕರ್ ಇದ್ದೀನಿ, ಈ ಸದ್ಯನೇ ನಿಮಗೆ ಇಡು ಅಂದ್ರೆ ಇಡ್ತಾರ, ನಾ ತೆಗಿ ಅಂದ್ರೆ ನನ್ನ ಜೀವನ ತೆಗಿತಾರ. ನಾ ರಾಜ ಅಂತ ಗೊತ್ತಿದ್ದು ಹಿಂಗೇನು ಮಾತಾಡ್ದಿ? ಸಾಹೇಬ್ರನ್ನ ಇದ್ದಂಗೆ ಮಾತಾಡೀನಿ, ಕೆಟ್ಟ ಮಾತಾಡಿಲ್ಲ, ಬರೋಬ್ಬರಿ ಮಾತಾಡೀನಿ. ನೀವು ತಪ್ಪು ತಿಳ್ಕೊಂಡಿರಿ. ಏನು ಬರೋಬ್ಬರಿ? ಥರ್ಡ್ ಕ್ಲಾಸ್ ನೌಕರ ಅಂದಿರಿ ನನಗೆ. ನಾ ಹೇಳ್ದಂಗೆ ನನ್ನ ಮನಸ್ಸು ಕೇಳ್ತದೆ. ನನ್ನ ನೌಕರ್ ನನ್ನ ಮನಸ್ಸು.
ನಮ್ಮ ಯಾರೂ ಇಲ್ಲಲ್ರಿ. ಒಂದು ತಾಸು ಇಲ್ಲೇ ಕೂಡ್ರಂದ್ರೆ 2 ಸಲ ಹೋಗಿ ಬಂತು ಈ ಮನೆಗೆ. ನಮ್ಮ ಮಾತು ಕೇಳ್ತದೆ ನಮ್ಮ ಮನಸ್ಸು? ಇಲ್ಲಲ್ಲ, ನಮ್ಮ ಮಾತು ಕೇಳಂಗಿಲ್ಲ. ನೌಕರ ತಿಳ್ಕೊಂತಾರೆ, ನಾ ಹೇಳ್ದಂಗೆ ಕೇಳೋರು ನೌಕರು ಅಂತ. ಕುಂಡ್ರಬೇಕು, ಹೇಳಂದ್ರೆ ಹೇಳ್ಬೇಕು, ಕಸ ಹೊಡಿಬೇಕು, ತೆಗಿಬೇಕು, ಇಡಬೇಕು. ನೌಕರ ಅವನೇ ಅಲ್ಲ. ನಾನು ಮನಸ್ಸನ್ನ ಹೇಳ್ದಂಗೆ ಕೇಳ್ತದೇನ್ರಿ? ಇಲ್ಲಿ ಕುಂತ್ರ ಅಲ್ಲಿ ಹೋಗ್ತದ, ಅಲ್ಲಿ ಕುಂತ್ರ ಇಲ್ಲಿ ಬರ್ತದೆ. ನನ್ನ ಮನಸ್ಸ ನನ್ನ ನೌಕರದ. ನನ್ನ ಮನಸ್ಸು ಹೇಳಿದಾಗ ನನ್ನ ಕಣ್ಣು ಕಿವಿ ಕಾಲು ಕೇಳ್ತಾವ್ರಿ. ನನ್ನ ನೌಕರನ ಹೇಳ್ದಂಗೆ ಕೇಳ್ದ ನನ್ನ ಮನಸ್ಸು. ನನ್ನ ಮನಸ್ಸು ಹೆಂಗೆ ಹೇಳ್ತದ? ಕಣ್ಣು ಕಿವಿ. ಶರಣರು ಅದಕ್ಕೆ ಹೇಳ್ತಾರೆ, ನಾ ಬ್ಯಾಡ ಅಂದ್ರೆ ನೋಡಿದ್ರೆ ನಿನ್ನ ಕಣ್ಣ ಕಿತ್ತುವೆ. ಶರಣರು, ನಾ ಬ್ಯಾಡ ಅಂದ್ರೆ ನೋಡಬೇಡ, ನೋಡಂಗಿಲ್ಲ. ಕೇಳಬೇಡಂದ್ರೆ ಕೇಳಂಗಿಲ್ಲ, ತಿನ್ನಬೇಡಂದ್ರೆ ತಿನ್ನಂಗಿಲ್ಲ. ನನ್ನ ಮನಸ್ಸು ಹೇಳ್ದಂಗೆ ನಮ್ಮ ಕಣ್ಣ ಕಿವಿ ಕೇಳ್ತಾವ ಮಹಾತ್ಮರು. ಪರಂತು ನಮ್ಮ ನೋಡಬೇಡ ಅಂದ್ರೆ ಮುದ್ದಾಮ ನೋಡ್ತಾನೆ. ನಿಮ್ಮ ಹಿಂದೆ ಯಾರು ಕುಂತಾರೆ ನೋಡಿರಿ? ನೀವು ನೋಡಬೇಡ ಬಿಡ್ತೀರಿ, ಮುದ್ದಾಮ ಮಾಡ್ತೀವಿ. ಕಣ್ಣು ಯಾರು ಮಾಡಿ ಬ್ಯಾಡ ಅಂದ್ರೆ ಮುದ್ದಾಮ ಮಾಡ್ತದೆ ಮನಸ್ಸದು. ನಾವು ಬ್ಯಾಡ ಅಂದಂಗೆ ನಾವು ಹೇಳ್ದಂಗೆ ಕೇಳಂಗಿಲ್ಲ ಮನಸ್ಸು. ಮನಸ್ಸು ಹೇಳ್ದಂಗೆ ಕೇಳಂಗಿಲ್ಲ ಕಣ್ಣ. ಅದಕ್ಕೆ ಹುಡುಗಂದ ನಾ ಹೇಳ್ದಂಗೆ ನನ್ನ ಮನಸ್ಸು ಕೇಳ್ತದೆ, ನನ್ನ ಮನಸ್ಸು ಹೇಳ್ದಂಗೆ ನನ್ನ ಕಣ್ಣ ಕಿವಿ ಕಾಲು ಕೇಳ್ತಾವೆ. ಅವು ಹೇಳ್ದಂಗೆ ನೀ ಕೇಳ್ತೀಯ ರಾಜ. ಯಾಕೆ ಬರಲಿಲ್ಲರಿ? ಬರಂಗಾಗಲಿಲ್ಲ. ಯಾಕೆ ನೋಡಿದೆ? ನೋಡಂಗಾಯ್ತರಿ. ಯಾಕೆ ತಿಂದು? ತಿನ್ನಂಗಾಯ್ತರಿ. ಇದ್ಯಾತ್ರ ಮಾತ್ರಿ? ಬಾಯಿ ತಿನ್ನಂಗಾದ್ರೆ ತಿಂದು, ಕಣ್ಣು ನೋಡಂಗಾದ್ರೆ ನೋಡಿದಿ. ಕಣ್ಣಿನ ನೌಕರಿದ್ದಿ. ನಿನ್ನ ಮನಸ್ಸು ಹೇಳ್ದಂಗೆ ನಿನ್ನ ಕಣ್ಣಿಗೆ ಬ್ಯಾಡ ಅಂದ್ರೆ ಕೇಳಿಲ್ಲ. ರಾಜ ಅಂತಾನ, ನನ್ನ ನೌಕರ್ ನನ್ನ ಮನಸ್ಸದ, ನನ್ನ ಮನಸ್ಸಿನ ನೌಕರ್ ನನ್ನ ಕಣ್ಣು ಕಿವಿ ಕಾಲದವ. ಅದು ಹೇಳ್ದಂಗೆ ಕೇಳ್ತೀನಿ. ನೌಕರ್ ಬರೋಬರಿ ಇಲ್ಲ ಅಂದ ರಾಜ. ಅಂದ ಮಾತು ಕರೆಯದನ್ನು. ನೋಡಂಗಾಯ್ತು ನೋಡಿದೆ, ತಿನ್ನಂಗಾಯ್ತು ತಿಂದೆ, ಆಡಂಗಾಯ್ತು ಆಡದೆ. ಈಗ ಮನುಷ್ಯ ಅಂತಾರೆ ನಿನಗೆ? ಕಣ್ಣ ಕಿವಿ ನೌಕರ್ ಇದ್ದೀನಿ. ಅದಕ್ಕೆ ನೌಕರನ ಮನೆಗೆ ಮಾಲಕ್ ಬರಂಗಿಲ್ಲ. ನಾನು ಮಾಲಕ್ ಇದ್ದೀನಿ. ನನ್ನ ಕಣ್ಣ ಕಿವಿ ನನ್ನ ಮನಸ್ಸು ಹೇಳ್ದಂಗೆ ಕೇಳ್ತದೆ, ನನ್ನ ಮನಸ್ಸು ನಾ ಹೇಳ್ದಂಗೆ ಕೇಳ್ತದೆ. ನಾನು ಮಾಲಕ್ ಇದ್ದೀನಿ, ನೀನು ನೌಕರಿದ್ದಿ ಅಂತ ಹೇಳ್ದ. ರಾಜ ಒಪ್ಕೋತಾನೆ. ಪುಣ್ಯಾತ್ಮರೇ, ಮನುಷ್ಯನಿಗೇಪ್ಪ ಅಂದ್ರೆ ಸುಖ ಎಲ್ಲಿ ಅದ? ಶಮದಲ್ಲಿ ಅದ. ನಾ ಹೇಳ್ದಂಗೆ ನನ್ನ ಮನಸ್ಸು ಕೇಳಬೇಕು, ನನ್ನ ಮನಸ್ಸು ಹೇಳ್ದಂಗೆ ನನ್ನ ಕಣ್ಣ ಕಿವಿ ಕೇಳಬೇಕು. ಅವತ್ತೇ ಮನುಷ್ಯನಿಗೆ ಸುಖ ಸಿಗ್ತದೆ, ಅವತ್ತೇ ಮನುಷ್ಯನಿಗೆ ಶಾಂತಿ ಸಿಗ್ತದೆ. ಅದಕ್ಕೆ ಇವು ಸುಖದ ಸಾಧನಗಳು ಅದಾವ. ಇವು ಏಳದಾವ. ಒಂದಲ್ಲ ಸುಖ ಸಿಗಬೇಕಂತೇವೆ, ಖರೆ ಸಾಧನನೇ ಇಲ್ಲ. ಅಡುಗೆ ಮಾಡ್ಬೇಕಂತೇವೆ, ಬೆಂಕಿನೇ ಇಲ್ಲ. ಸಾಮಾನೇ ಇಲ್ಲ. ಅಡುಗೆ ಹೆಂಗೆ ಮಾಡ್ತೀರಿ? ಅರಿವಿ ಸ್ವಚ್ಛ ಬೇಕು ಅಂತೀವಿ, ಸಾಬೂನೇ ಇಲ್ಲ, ನೀರ ಇಲ್ಲ. ಹೆಂಗೆ ಸ್ವಚ್ಛ ಮಾಡ್ತೀರಿ? ಹಂಗೆ ನಮ್ಮದು ಮನಸ್ಸು ಸ್ವಚ್ಛ ಆಗಬೇಕಾಗಿತ್ತು ಅಂದ್ರೆ ಇವು ಕೆಲವೊಂದು ಸಾಮಗ್ರಿ ಜರೂರಿ ಅದ. 7 ಸಾಮಾನು. ಅವು 7 ಸಾಮಗ್ರಿ ಮನುಷ್ಯನಿಗೆ ಸಿಕ್ಕು ಅಂದ್ರೆ ನಿಮ್ಮ ಮನಸ್ಸು ಸ್ವಚ್ಛ ಆಗ್ತದ. ಮನಸ್ಸು ಸ್ವಚ್ಛ ಆಯಿತು ಅಂತ ಕೇಳಿದ್ರೆ ಪರಮಾತ್ಮ ಕನ್ನಡಿ ಸ್ವಚ್ಛ ಆದ್ರೆ ಮಾರಿ ಹೆಂಗೆ ಕಾಣ್ತದೆ, ಹಾಗೆ ಮನಸ್ಸು ಸ್ವಚ್ಛ ಆಯಿತು ಅಂತ ಕೇಳಿದರೆ ಪರಮಾತ್ಮ ಆನಂದ ಕಾಣ್ತದೆ. ಪುಣ್ಯಾತ್ಮರೇ, ಅದಕ್ಕೆ ಅಂತಾರೆ ಅವರು ಮಹಾನುಭಾವರು, ಇವು ಸುಖದ ಸಾಧನಗಳು ಏನದವ? ಇವು ಶಮ ದಮ ಅದ ಮನುಷ್ಯನಿಗೆ. ಸ್ವಲ್ಪ ಮನುಷ್ಯ ಏನಪ್ಪ ಅಂತಂದ್ರೆ ನಾಚಿಕೆ ಪಡಕ್ಕೆ ಕಲಿಬೇಕು. ಅಂತ ಇದು 4ನೇ ಸಾಧನ ಅದ ಮನುಷ್ಯನಿಗೆ. ನಾಚಿಕೆ ಅನ್ನೋದು ಬಹಳ ದೊಡ್ಡದು. ಮರ್ಯಾದೆ ಅಂತೀರಿ ನೀವು, ಅದಕ್ಕೆ ಲಜ್ಜೆ ಅಂತೀರಿ. ಆ ಮನುಷ್ಯನ ಜೀವನದಲ್ಲಿ ಇಲ್ಲ ಅಂತ ಕೇಳಿದ್ರೆ ನಾವು ಎಂದೂ ಸುಖಿ ಆಗೋದಿಲ್ಲ. ಬಸವಣ್ಣವರು ನಾಚಬಾರದೆ, ನಾಚಿಕೆ ಬರಂಗಿಲ್ಲ ನಿನಗೆ ಅಂತ ಕೇಳ್ತಾರ. ಮನುಷ್ಯನೇ ನಾಚ ಕಲಿಬೇಕಾದ್ರೆ ನಾಚದ ಅಂದ್ರೆ ಸುಖಿಯಾಗಿರ್ತಾನೆ.
ನಾಚಿಗೇಡಿ ಮಾನಗೇಡಿ ದುಃಖ ಹಾಕದ. ಅದಕ್ಕೆ ಪುಣ್ಯಾತ್ಮರೇ ಮನುಷ್ಯ ಹ್ಯಾಂಗೆ ನಾಚಬೇಕು, ಎಲ್ಲಿ ನಾಚಬೇಕು, ಎಷ್ಟು ನಾಚಬೇಕು, ಆ ನಾಚಿಕೆ ನಮ್ಮನ್ನು ಪರಮಾತ್ಮನ ತಕ್ಕ ಕರ್ಕೊಂಡು ಒಯ್ತದೆ. ನಮಗೆ ಮಹಾತ್ಮರನ್ನು ಮಾಡ್ತದೆ, ಮಾನವ ಮಾಡ್ತದೆ, ಕಡೆಗೆ ಮಹಾದೇವ ಮಾಡ್ತದೆ. ಅದಕ್ಕೆ ಒಂದಿಷ್ಟು ನಾಚಕ್ಕೆ ಕಲಿ. ನಾವು ನಾಚ್ತೇವೆ, ಎಲ್ಲಿ ನಾಚ್ತೇವೆ, ಎಲ್ಲಿ ನಾಚಬಾರ್ದು. ನಾಳೆ ಮತ್ತೆ ನಿಮ್ಗೆ ಹೇಳ್ತೀವಿ. ಸಮಯ ಅರಿವು